ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ನಾವು ಈ ಸಮಯದಲ್ಲಿ ಆತನ ಆರಾಧನೆ ಮಾಡಲಿಕ್ಕೋಸ್ಕರ ಆತ ನಮ್ಮನ್ನು ಸೇರಿಸಿ ಆತನು ಈ ಸಮಯದ ತನಕ ನಮ್ಮನ್ನು ಕಾಪಾಡಿಕೊಂಡು ಬಂದಿದ್ದಾನೆ. ಕಳೆದ ದಿವಸಗಳು ಕಠಿಣ ದಿವಸಗಳಾಗಿರ್ಬೋದು, ಪರಿಸ್ಥಿತಿಗಳು ಬಂದಿರ್ಬೋದು, ಅದರ ಮಧ್ಯದಲ್ಲಿ ದೇವರು ನಮ್ಮನ್ನು ಉನ್ನತವಾಗಿ ನಡೆಸಿಕೊಂಡು ಬಂದು ಇನ್ನೊಂದರ್ತಿ ಅಂತರಾಳದಲ್ಲಿ ನಾವು ಆತನ ಆರಾಧನೆ ಮಾಡಬೇಕು. ಆತನ ಪ್ರೀತಿ, ಆತನು ಮಾಡಿದ ಕರುಣೆ, ದಯೆಯನ್ನು ವರ್ಣಿಸುತ್ತಾ ಆತ ನಮ್ಮನ್ನು ಕೊಂಡಾಡಬೇಕೆಂಬುದು ಆತ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಪ್ರಿಯರೇ, ಇವತ್ತು ಯೂಟ್ಯೂಬ್ ಮುಖಾಂತರ, ನೀವು ಮಾಧ್ಯಮದ ಮುಖಾಂತರ ಅನೇಕ ಕಡೆಯಲ್ಲಿ ನೀವು ನೋಡ್ತಿರ್ಬೋದು. ನೀವು ಎಲ್ಲಿ ನೋಡಿದರೂ ಪರವಾಗಿಲ್ಲ, ಅದು ದೇಶಕ್ಕೆ ಸ್ಥಾನ ಆತನು ಇವತ್ತು ನಿಮ್ಮ ಪಕ್ಕದಲ್ಲಿ, ನಿಮ್ಮ ಮನೆಗೆ ಆತನು ಬರಲಿಕ್ಕೆ ಬಯಸ್ತಿದ್ದಾನೆ. ಯಾಕಂದರೆ ಈ ಆರಾಧನೆ ನಿಮ್ಮ ಜೀವಿತ, ನಿಮ್ಮ ಕುಟುಂಬ ಜೀವಿತದಲ್ಲಿ ಒಂದು ಆಶೀರ್ವಾದ, ಒಂದು ಬಿಡುಗಡೆ, ಒಂದು ಅದ್ಭುತ ಮಾಡುವಂಥದ್ದಾಗಿದೆ. ಯಾಕಂದರೆ ದೇವರ ಸನ್ನಿಧಿಯಲ್ಲಿ ಯಾವಾಗ ನಾವು ಆರಾಧನೆ ಮಾಡ್ತೇವೋ ಅಲ್ಲಿ ದೇವರ ಬಿಡುಗಡೆಗಳು ಉಂಟಾಗೋದು ನೋಡ್ತೇವೆ. ಪ್ರಿಯರೇ, ನಾವು ನೋಡ್ತೇವೆ ಬೈಬಲಲ್ಲಿ ಯೇಸುವಿನ ಮಾತುಗಳು ಅನೇಕ ರೀತಿಯಲ್ಲಿ ವಾಗ್ದಾನಗಳು, ಅನೇಕ ಆಜ್ಞೆಗಳು, ಅನೇಕ ಮಾತುಗಳು ಮಾತಾಡ್ಬಾರ್ದು ನೋಡ್ತೇವೆ. ಪ್ರಿಯರೇ, ಯಾವಾಗ ಯೇಸುವಿನ ಮಾತನ್ನು ಆತನು ನಂಬಿದನೋ ಆಗಲೇ ಆ ಆಳು ಗುಣವಾದದ್ದು ನೋಡ್ತೇವೆ. ಪ್ರಿಯರೇ, ಒಂದು ಸಲ ಯೇಸು ಕ್ರಿಸ್ತನು ನಾವು ನೋಡ್ತೇವೆ ಯಾಯಿರನ ಮನೆಗೆ ಹೊರಡ್ತಿರುವಾಗ 12 ವರ್ಷದಿಂದ ರಕ್ತಕುಸುಮ ಸ್ತ್ರೀಯು ಆ ಯೇಸುವಿನ ಉಡುಪಿನ ಗುಂಡನ್ನು ಮುಟ್ಟಿದರು ನೋಡ್ತೇವೆ. ಪ್ರಿಯರೇ, ಒಂದು ಕ್ಷಣ ಮುಟ್ಟಿದ ತಕ್ಷಣ ಅವಳ ಜೀವಿತದಲ್ಲಿ ಅನೇಕ ವೇದನೆ, ಅನೇಕ ಕಷ್ಟಗಳು, ಅನೇಕ ಆಸ್ಪತ್ರೆಗಳನ್ನು ತಿರುಗಿಕೊಂಡು ಆದರೆ ಯೇಸುವಿನ ಯಾವಾಗ ಮುಟ್ಟುತ್ತಾಳೋ ಅವಳ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನು ಕಂಡದ್ದು ನೋಡ್ತೇವೆ. ಪ್ರಿಯರೇ, ಸಮಸ್ಯೆ ದೊಡ್ಡದಲ್ಲ, ರೋಗ ದೊಡ್ಡದಲ್ಲ, ಯಾವುದೇ ಪರಿಸ್ಥಿತಿ ದೊಡ್ಡದಲ್ಲ, ಅದಕ್ಕಿಂತಲೂ ದೊಡ್ಡದು ನಮ್ಮ ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಸಮರ್ಪಣೆ ಮಾಡಿಕೊಂಡು ಎಲ್ಲರನ್ನೂ ಪ್ರೀತಿ ಮಾಡಿದಂಥ ತಂದೆ ಇರುವುದಾದರೆ ಅದು ಯೇಸು ಕ್ರಿಸ್ತನೊಬ್ಬನೇ. ಯಾವಾಗ ಆತನ ಮಾತಲ್ಲಿ ನಾವು ನಂಬುತ್ತೇವೋ, ಯಾವಾಗ ಆತನ ಮಾತಿಗೆ ನಾವು ವಿಧೇಯರಾಗುತ್ತೇವೋ, ಯಾವಾಗ ಆತನ ಮಾತನ್ನು ಶ್ರದ್ಧೆಯಿಂದ ಕೇಳಿಕೊಂಡು ನಾವು ತಗ್ಗಿಸಿಕೊಳ್ಳುತ್ತೇವೋ ಆಗ ದೇವರ ಬಲ, ದೇವರ ಶಕ್ತಿ, ದೇವರ ಮಹಿಮೆಯು ಅದು ತುಂಬಲ್ಪಡೋದು. ಪ್ರಿಯರೇ, ಈ ಸಮಯದಲ್ಲಿ ನಾವು ಆರಾಧನೆಗೆ ಹೋಗ್ತಿದ್ದೇವೆ. ನಾವು ನಂಬುತ್ತೇವೆ ಈ ವಾಕ್ಯವನ್ನು ಅನೇಕರು ಕೇಳಿರಬಹುದು. ಆದರೆ ಒಂದು ಕ್ಷಣ ಯೇಸುವೆ ನನ್ನ ಮನೆಗೆ ಬರಬೇಕು, ಯೇಸುವೆ ನನ್ನ ಹೃದಯದೊಳಗೆ ಬಾ, ಯೇಸುವೆ ನನ್ನ ಮನಸ್ಸಿನೊಳಗೆ ಬಾ, ಪವಿತ್ರಾತ್ಮ ನನ್ನೊಳಗೆ ಬಾ ಎಂಬುದು ನೀವು ಕರೆಯುವುದಾದರೆ ಯೇಸು ಕ್ರಿಸ್ತನು ಇವತ್ತೇ ಈ ಕ್ಷಣವೇ ನಿಮ್ಮ ಮನೆಗೆ, ನಿಮ್ಮ ಮನದೊಳಗೆ ಆತನು ಬರಲಿಕ್ಕೆ ಬಯಸ್ತಾನೆ. ಪ್ರಿಯರೇ, ಯಾಕಂದರೆ ಆತನಿದ್ದರೆ ಮಾತ್ರ ಮನೆಯು ಅದು ಒಂದು ಸಂಭ್ರಮೋತ್ಸವದಲ್ಲಿ ಒಂದು ಹರ್ಷಧ್ವನಿಯ ಹಾಗೆ ಮಾಡ್ತಾನೆ ಆ ಯೇಸು ಕ್ರಿಸ್ತನೊಬ್ಬನೇ. ಯಾವಾಗ ನೋಡ್ತೇವೆ ಆ ಸುಂಕದವನ ಮನೆಗೆ ಬಂದ ತಕ್ಷಣ ಸುಂಕದವನ ಮನೆಯು ರಕ್ಷಿಸಲ್ಪಟ್ಟದ್ದು ನೋಡ್ತೇವೆ. ಪ್ರಿಯರೇ, ಯಾರ ಮನೆಗೆ ಯೇಸು ಕ್ರಿಸ್ತನು ಬರ್ತಾನೋ, ಯಾರ ಮನೆಯಲ್ಲಿ ಯೇಸು ಕ್ರಿಸ್ತನನ್ನು ಆರಾಧನೆ ಮಾಡ್ತೇವೋ, ಯಾರ ಮನೆಯಲ್ಲಿ ಯೇಸು ಕ್ರಿಸ್ತನನ್ನು ನಾವು ಆತನ ಸಾನ್ನಿಧ್ಯಕ್ಕೆ ನಾವು ಒಪ್ಪಿಸಿಕೊಡ್ತೇವೋ ಅವನ ಜೀವಿತದಲ್ಲಿ, ಅವನ ಕುಟುಂಬದಲ್ಲಿ ಒಂದು ಆಶೀರ್ವಾದ ಕಾಣಲಿಕ್ಕೆ ಮಾತ್ರ ಸಾಧ್ಯ. ಪ್ರಿಯರೇ, ಸಮಯದಲ್ಲಿ ನಾವು ಆರಾಧನೆಗೋಸ್ಕರ ಬಂದಿದ್ದೇವೆ. ಪ್ರಿಯ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವ. ನಮ್ಮಲ್ಲಿ ಯಾವ ಸಂಗತಿಗಳು ದೇವ ಇನ್ನೂ ನಂಬಲಿಲ್ಲವೋ, ಇನ್ನೂ ನಾವು ಏನು ನಿರೀಕ್ಷೆ ಇಡಿಲ್ಲವೋ ಈ ಸಮಯದಲ್ಲಿ ಪರಿಪೂರ್ಣವಾಗಿ ಆತನ ಸಾನ್ನಿಧ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ತಾ, ದೇವ ನನ್ನೊಳಗೆ ಬಾ, ಪವಿತ್ರಾತ್ಮ ನನ್ನೊಳಗೆ ಬಾ, ನನ್ನ ಮನೆಗೆ ಬಾ ಎಂಬುದು ಆತನ ಕರೆಯುವ. ಆತನು ಒಂದು ಕ್ಷಣ ಬಂದು ಆತನ ಪರಿಪೂರ್ಣವಾಗಿ ಆರಾಧಿಸಿದರೆ ಆತನ ಪ್ರಸನ್ನತೆ, ಆತನ ಮಹಿಮೆ ಆತನ ಸೂರ್ಯ ಮಾಡುವನಾಗಿದ್ದಾನೆ. ಸ್ವರ್ಗ ನಮ್ಮ ತಂದೆ ದೇವರೇ, ನಿನ್ನ ವಾಕ್ಯದ ಮುಖಾಂತರ ನಾವು ಈ ಸಮಯದಲ್ಲಿ ನಾವು ಓದಿದ್ದೇವೆ, ನಾವು ನಂಬುತ್ತೇವೆ. ಪವಿತ್ರಾತ್ಮನೇ, ನೀನು ಒಂದು ಮಾತು ಒಬ್ಬನ ಜೀವಿತದಲ್ಲಿ, ಒಂದು ಕುಟುಂಬದಲ್ಲಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಉಂಟು ಕರ್ತನೆಪ್ಪ. ದೇವ, ಆ ಒಂದು ಮಾತು ನಮ್ಮಲ್ಲಿ ಮಾತನಾಡು ದೇವ, ಒಂದೊಂದು ಮಾತುಗಳು ಒಬ್ಬರ ಜೀವಿತದಲ್ಲಿ ಮಾತನಾಡು ಕರ್ತನೆಪ್ಪ. ಯಾಕಂದರೆ ಸ್ವಾಮಿ ದೇವ, ಹೌದು ಕರ್ತನೆಪ್ಪ, ನೀನು ಒಬ್ಬನೇ ಅದ್ಭುತ ಸ್ವರೂಪನೆಂಬುದು ಪ್ರತಿಯೊಬ್ಬರು ತಿಳ್ಕೊಳ್ಳೋ ರೀತಿಯಲ್ಲಿ ಸ್ವಾಮಿ ದೇವ ನಿನ್ನ ಕಾರ್ಯಗಳು ಕರ್ತನೆಪ್ಪ ಈ ಆರಾಧನೆ ಮುಖಾಂತರ ಒಂದೊಂದು ಮನೆಯಲ್ಲೂ ಸ್ವಾಮಿ ನಿನ್ನ ಮಹಿಮೆಯು ತುಂಬಲ್ಪಡಲಿ. ಪವಿತ್ರಾತ್ಮನೇ, ಇದನ್ನು ನೋಡುವಂಥ ಒಬ್ಬೊಬ್ಬ ವೀಕ್ಷಕರಾಗಲಿ, ಅವರ ಕುಟುಂಬದಲ್ಲಾಗಿರ್ಬೋದು, ಅವರ ವ್ಯಕ್ತಿಯಲ್ಲಿದ್ದರೂ ಅಪ್ಪ ಆ ಒಂದು ನಿನ್ನ ಮಾತು ಅವರ ಜೀವಿತದಲ್ಲಿ ಪ್ರಭಾವ ಬೀರಲಿ, ಅವರು ನಿನ್ನನ್ನು ಕಂಡುಕೊಳ್ಳುವ ರೀತಿಯಲ್ಲಿ ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಕರ್ತನೆಪ್ಪ. ಪ್ರಾರಂಭದ ಕಡತನಕ ಸ್ವಾಮಿ ದೇವ ಪವಿತ್ರಾತ್ಮನೇ, ನಿನ್ನ ಆತ್ಮವನ್ನು ನಮ್ಮ ಜೊತೆಯಲ್ಲಿದ್ದುಕೊಂಡು ನಮ್ಮ ನಡೆಸು, ನೀನು ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡೊಂದಿನ ತಂದೆ, ಆಮೇನ್. ಪ್ರೈಸ್ ದಿ ಲಾರ್ಡ್. ನಾವು ಇನ್ನೊಂದು ಅರ್ಥ, ನಾವು ಆತನ ಆರಾಧನೆ ಮಾಡಲಿಕ್ಕೆ ಹೋಗ್ತಿದ್ದೇವೆ. ನಾವೆಲ್ಲರೂ ಎದ್ದು ನಿಂತುಕೊಳ್ಳುವ, ಕರ್ತನ ಸಾನ್ನಿಧ್ಯದಲ್ಲಿ ಆತನನ್ನು ಸಂಭ್ರಮಿಸೋಣ. ಯಾಕಂದರೆ ಆತನು ಮಾಡಿದ ಎಲ್ಲ ಉಪಕಾರಗಳಿಗೋಸ್ಕರ ಆತನಿಗೆ ಸ್ತೋತ್ರ ಹೇಳುವ. ಆ ಮನೋಹಾರ ಎಷ್ಟು ನಿನ್ನ ಸಾನ್ನಿಧ್ಯದಲ್ಲಿ, ನಿನ್ನ ಅಂಗಳದಲ್ಲಿ ಇರುವಂಥ ಒಂದು ದಿನ ಅದು ಸಹಸ್ರ ದಿನಕ್ಕಿಂತಲೂ ಉತ್ತಮ ಎಂಬುದು, ಒಂದು ಉನ್ನತ ಎಂಬುದು ನಂಬಿಕೊಂಡು ಆತನ ನಾಮವನ್ನು ಸಂಕೀರ್ತಿಸುವ, ಮಹಿಮೆ ಸಲ್ಲಿಸುವ.
ಮನೋಹರ ಎಂದು ನಿನ್ನಾಲಯ, ಎಷ್ಟು ಆನಂದ ನಿನ್ನ ಅಂಗಳದಲ್ಲಿ. ಮನೋಹರ ಎಂದು ನಿನ್ನಾಲಯ, ಎಷ್ಟು ಆನಂದ ನಿನ್ನ ಅಂಗಳದಲ್ಲಿ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ನ ಮಕ್ಕಳಿಗೆಂದು ಆಶ್ರಯ. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ನ ಮಕ್ಕಳಿಗೆಂದು ಆಶ್ರಯ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ನಿನ್ನ ವೇದಿಗಳ ಬಳಿಯಲ್ಲಿಯೇ ಇದ್ದು ಗುಬ್ಬಿಗೆ ಮನೆಯು ಪಾರಿವಾಳಕ್ಕೆ ಗೂಡು. ನಿನ್ನ ವೇದಿಗಳ ಬಳಿಯಲ್ಲಿಯೇ ಇದ್ದು ಗುಬ್ಬಿಗೆ ಮನೆಯು ಪಾರಿವಾಳಕ್ಕೆ ಗೂಡು. ದೊರಕಿದ ಹಾಗೆ ನನ್ನಯ ಮನವು ಹೊಂದಲು ಬಯಸುವುದು. ದೊರಕಿದ ಹಾಗೆ ನನ್ನಯ ಮನವು ಹೊಂದಲು ಬಯಸುವುದು. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ನ ಮಕ್ಕಳಿಗೆಂದು ಆಶ್ರಯ. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ನ ಮಕ್ಕಳಿಗೆಂದು ಆಶ್ರಯ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ನಿನ್ನ ಅಂಗಳದಲ್ಲಿ ಒಂದು ದಿನ ಬೇರೆ ಸಹಸ್ರ ದಿನಕ್ಕಿಂತ ಉತ್ತಮವು. ನಿನ್ನ ಅಂಗಳದಲ್ಲಿ ಒಂದು ದಿನ ಬೇರೆ ಸಹಸ್ರ ದಿನಕ್ಕಿಂತ ಉತ್ತಮವು. ದುಷ್ಟರ ಗೂಡಾರಗಳಲ್ಲಿ ವಾಸಿಸುವುದಕ್ಕಿಂತ ನನ್ನ ದೇವರ ಆಲಯದ ಬಾಗಿಲು ಕಾಯುವುದೇ ಲೇಸು. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ನ ಮಕ್ಕಳಿಗೆಂದು ಆಶ್ರಯ. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ನ ಮಕ್ಕಳಿಗೆಂದು ಆಶ್ರಯ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ನಿನ್ನ ವೇದಿಗಳ ಬಳಿಯಲ್ಲಿಯೇ ಇದ್ದು ಗುಬ್ಬಿಗೆ ಮನೆಯೋ ಪಾರಿವಾಳಕ್ಕೆ ಗೂಡು. ನಿನ್ನ ವೇದಿಗಳ ಬಳಿಯಲ್ಲಿಯೇ ಇದ್ದು ಗುಬ್ಬಿಗೆ ಮನೆಯೋ ಪಾರಿವಾಳಕ್ಕೆ ಗೂಡು. ದೊರಕಿದ ಹಾಗೆ ನನ್ನಯ ಮನವು ಹೊಂದಲು ಬಯಸುವುದು. ದೊರಕಿದ ಹಾಗೆ ನನ್ನಯ ಮನವು ಹೊಂದಲು ಬಯಸುವುದು. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ನ ಮಕ್ಕಳಿಗೆಂದು ಆಶ್ರಯ. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ನ ಮಕ್ಕಳಿಗೆಂದು ಆಶ್ರಯ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. 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 ಯೇಸುವೇ, ಆ ಮನೋಹರ ನಿನ್ನ ಅಂಗಳದಲ್ಲಿ, ಹೌದು ಸ್ವಾಮಿ, ನಾವು ನಿನ್ನ ಅಂಗಳದಲ್ಲಿ ಸೇರಬೇಕೆಂಬುದು ಹಂಬಲಿಸುತ್ತದೆ. ಯಾವ ರೀತಿ ಕೀರ್ತನೆಗಳ 42ನೇ ಕೀರ್ತನೆ ಹೇಳ್ತದೆ, ಹೌದು ಸ್ವಾಮಿ, ಜಿಂಕೆ ನೀರಿನ ಕಾಲುವೆಗಳಲ್ಲಿ ಕಳಬಳಿಗೆ ದೇವ ಯಾವ ರೀತಿ ಹಂಬಲಿಸುತ್ತದೋ ಅದಕ್ಕಿಂತ ಹೆಚ್ಚಾಗಿ ಸ್ವಾಮಿ ನಿನ್ನ ಸಾನ್ನಿಧ್ಯವನ್ನು ಸೇರುವಂತ ಒಂದು ಹಂಬಲ, ಆ ಭಯಕ್ಕೆ ಸ್ವಾಮಿ ನಮಗೆ ಒದಗಿಸಿ ಕೊಟ್ಟದಕ್ಕಾಗಿ ಸ್ತೋತ್ರಲಿದ್ದೇವೆ. ನಿನ್ನ ವೇದಿಗಳಿಗೆ ದೇವ, ಹೌದು ಗುಬ್ಬಿಗೆ ಆ ಮನೆಯನ್ನು ಸ್ವಾಮಿ, ಆ ಪಾರಿವಾಳಕ್ಕೆ ಗೂಡನ್ನು ಕೊಟ್ಟಂತ ದೇವರು ಇವತ್ತು ನಮಗೆ
ಸಾದೃಶ್ಯವಾಗಿ ನಿನ್ನ ಸಾರೂಪ್ಯದಲ್ಲಿ ನಮ್ಮನ್ನು ಉಂಟು ಮಾಡಿ, ನಿನ್ನ ಸಾರೂಪ್ಯದ ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ಇವತ್ತು ನಮಗೆ ಉತ್ಕೃಷ್ಟವಾದ ಒಂದು ಉನ್ನತವಾದ ಯೋಜನೆ ಇಟ್ಟಂತ ದೇವರೇ, ನೀನು ನಮ್ಮನ್ನು ಆಶ್ರಯ ಮಾಡುವಂತ ದೇವರಾಗಿದ್ದೆ ಕರ್ತನಪ್ಪ. ನಿನ್ನ ಅಂಗಳದಲ್ಲಿ ಸೇರಬೇಕಂತ ನನ್ನ ಆ ಒಂದು ಹೃದಯವು ಯಾವಾಗ ಬಯಸುವ ರೀತಿಯಲ್ಲಿ ನಮ್ಮನ್ನು ನಡೆಸುವಂತ ದೇವರಾಗಿದ್ದೆ ಕರ್ತನಪ್ಪ. ಅದಕ್ಕೆ ನಾವು ಹೇಳ್ತೀವಿ, ಹತ್ತಿರವೇ ಇರು ಯೇಸುವೆ. ಇಕ್ಕಟ್ಟಿನ ಸಮಯದಲ್ಲಿ ನಿನ್ನ ಹೊರತು ಯಾರು ನನಗೆ ಸಹಾಯ ಮಾಡಲು, ನಿನ್ನ ಹೊರತು ಯಾರಿಲ್ಲ ಕರ್ತನಪ್ಪ. ಈ ಲೋಕದಲ್ಲಿ ಆಶ್ವಾಸನೆ ಕೊಡಬಹುದು ಅಥವಾ ನಮ್ಮ ಇಡೀ ಕುಟುಂಬದವರು ನಮಗೆ ಆಶ್ವಾಸನೆ ಕೊಡಬಹುದು, ಆದರೆ ಅವರ ಆಶ್ವಾಸನೆ ಮಾತ್ರ ಉಳಿತದೆ ಹೊರತು ಅವರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀನು ಏನು ಮಾತನಾಡ್ತು ಅದನ್ನು ಕೊಡಲು ಪೂರ ನಂಬಿಗಸ್ತನ ದೇವರಾಗಿದ್ದಿ ಕರ್ತನಪ್ಪ. ಎಲ್ಲ ಸೈತಾನನ ಶಕ್ತಿಗಳನ್ನು ಮುರಿದಾಕಿಕೊಂಡು ನಮ್ಮನ್ನು ನಡೆಸುವಂತ ದೇವರೇ, ನಿನ್ನ ಸಾನ್ನಿಧ್ಯಕ್ಕೆ ಹತ್ತಿರವೇ ಇರು ಯೇಸುವೆ. ಹಲ್ಲೆಲೂಯಾ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ನಿನ್ನ ಹೊರತು ಯಾರೂ ಇಲ್ಲ ನನಗೆ ಸಹಾಯ ಹಸ್ತ ನೀಡಲು. ನಿನ್ನ ಹೊರತು ಯಾರೂ ಇಲ್ಲ ನನಗೆ ಸಹಾಯ ಹಸ್ತ ನೀಡಲು. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಬಲಹೀನ ವೇಳೆಯಳು ಬಲವಾಗಿ ಇರು ಯೇಸುವೇ, ಬಲಹೀನ ವೇಳೆಯಳು ಬಲವಾಗಿ ಇರು ಯೇಸುವೇ. ಅಜ್ಞಾನದ ವೇಳೆಯಳು ಜ್ಞಾನವನಿರು ಯೇಸುವೇ, ಅಜ್ಞಾನದ ವೇಳೆಯಳು ಜ್ಞಾನವನಿರು ಯೇಸುವೇ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಸೈತಾನನ ತಂತ್ರಗಳನ್ನು ತಿಳಿಸಿ ಕೊಡು ಯೇಸುವೇ, ಸೈತಾನನ ತಂತ್ರಗಳನ್ನು ತಿಳಿಸಿ ಕೊಡು ಯೇಸುವೇ. ವಾಕ್ಯದ ರಹಸ್ಯವನ್ನು ಕಲಿಸಿ ಕೊಡು ಯೇಸುವೇ ನನಗೆ. ವಾಕ್ಯದ ರಹಸ್ಯವನ್ನು ಕಲಿಸಿ ಕೊಡು ಯೇಸುವೇ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಮಾರ್ಗ ತಪ್ಪಿ ಹೋಗುವಾಗ ಮಾರ್ಗವನ್ನು ತೋರು ಯೇಸುವೇ, ಮಾರ್ಗ ತಪ್ಪಿ ಹೋಗುವಾಗ ಮಾರ್ಗ ತಪ್ಪಿ ತೋರು ಯೇಸುವೇ. ಸ್ವರ್ಗದಲ್ಲಿ ಒಂದು ಸ್ಥಳವ ನನಗೆ ನೀಡು ಯೇಸುವೇ, ಸ್ವರ್ಗದಲ್ಲಿ ಒಂದು ಸ್ಥಳವ ನನಗೆ ನೀಡು ಯೇಸುವೇ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಬಲಹೀನ ವೇಳೆಯಳು
ಬಲವಾಗಿ ಇರು ಯೇಸುವೇ, ಬಲಹೀನ ವೇಳೆಯಳು ಬಲವಾಗಿ ಇರು ಯೇಸುವೇ, ಅಜ್ಞಾನದ ವೇಳೆಯಳು ಜ್ಞಾನವ ನೀಡು ಯೇಸುವೇ, ಅಜ್ಞಾನದ ವೇಳೆಯಳು ಜ್ಞಾನವ ನೀಡು ಯೇಸುವೇ, ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ ಮಾರ್ಗ ತಪ್ಪಿ ಹೋಗುವಾಗ ಮಾರ್ಗವನ್ನು ತೋರು ಯೇಸುವೇ, ಮಾರ್ಗ ತಪ್ಪಿ ಹೋಗುವಾಗ ಮಾರ್ಗವನ್ನು ತೋರು ಯೇಸುವೇ, ಸ್ವರ್ಗದಲ್ಲಿ ಒಂದು ಸ್ಥಳವ ನನಗೆ ನೀಡು ಯೇಸುವೇ, ಸ್ವರ್ಗದಲ್ಲಿ ಒಂದು ಸ್ಥಳವ ನನಗೆ ನೀಡು ಯೇಸುವೇ, ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ ನಿನ್ನ ಹೊರತು ಯಾರೂ ಇಲ್ಲ ನನಗೆ ಸಹಾಯ ಹಸ್ತ ನೀಡಲು, ನಿನ್ನ ಹೊರತು ಯಾರೂ ಇಲ್ಲ ನನಗೆ ಸಹಾಯ ಹಸ್ತ ನೀಡಲು, ಹತ್ತಿರವೇ ಇರು ಯೇಸುವೇ. ಹೌದು ಕರ್ತನಪ್ಪ, ನಮ್ಮ ಹತ್ತಿರ ಇರುವಂತ ನಮ್ಮನ್ನ ಹತ್ತಿರ ನಡೆಸುವಂತ ದೇವರಾಗಿದೆ ಕರ್ತನಪ್ಪ ರಾಜ. ನಿನ್ನ ಹೊರತು ಯಾರು ಇಲ್ಲ ಕರ್ತನಪ್ಪ, ಈ ಭೂಲೋಕದಲ್ಲಿ ಯಾರು ನಿನ್ನಾಗೆ ಪ್ರೀತಿಸೋರು ಯಾರು ಇಲ್ಲ, ನಿನ್ನಾಗೆ ದಯ ತೋರಿಸೋರು ಯಾರು ಇಲ್ಲ ಕರ್ತನಪ್ಪ. ಅಪ್ಪ, ಪ್ರತಿ ಕ್ಷಣವೂ ಸ್ವಾಮಿ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ನಡೆಸುವಂತ ದೇವರಾಗಿದ್ದಿ. ಬಲಹೀನ ವೇಳೆಯಲ್ಲಿ ಬಲವನ್ನು ಕೊಡುವಂತ ದೇವರು ಕರ್ತನಪ್ಪ. ಯಾವ ಹಸಿವೆಯಲ್ಲಿರುವಾಗ ಯಾವ ಸಮೃದ್ಧಿಯಾಗಿ ಪೋಷಿಸಿ ನಡೆಸುವಂತ ದೇವರಾಗಿದೆ ಕರ್ತನಪ್ಪ. ನಿನ್ನ ಸಾನ್ನಿಧ್ಯದಲ್ಲಿ ಒಂದು ಬಿಡುಗಡೆ, ನಿನ್ನ ಸಾನ್ನಿಧ್ಯದಲ್ಲಿ ಒಂದು ಅದ್ಭುತವನ್ನು ಕಾಣಲಿಕ್ಕೆ ಸಾಧ್ಯವಾಗಿದೆ ಕರ್ತನಪ್ಪ ರಾಜ. ಅದಕ್ಕೆ ನಾವು ಯಾವಾಗಲೂ ಹೇಳ್ತೇವೆ, ನಮ್ಮ ಹತ್ತಿರವಿರಬೇಕು ಸ್ವಾಮಿ. ನೀನು ಹೌದು ಕರ್ತನಪ್ಪ, ನಿನ್ನನ್ನು ಬಿಟ್ಟು ನಾವು ಏನು ಮಾಡ್ಲಿಕ್ಕೂ ಸಾಧ್ಯವಿಲ್ಲ, ನಿನ್ನನ್ನು ಬಿಟ್ಟು ನಾವು ಏನು ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ನಮ್ಮ ತಂದೆ ನೀನಾಗಿದ್ದಿ, ನಮ್ಮನ್ನು ಸಂರಕ್ಷಿಸುವಂತ, ನಮ್ಮನ್ನು ಪೋಷಿಸುವಂತ, ನಮ್ಮನ್ನು ಕೈ ಹಿಡಿದು ನಡೆಸುವಂತ ದೇವರು ನೀನಾಗಿದ್ದಿ. ಅದಕ್ಕೆ ನಾವು ಹೇಳ್ತೀವಿ ಸಮಯದಲ್ಲಿ, ನೀನೆನ್ನ ಆಶ್ರಯ, ನನ್ನ ಕೋಟೆ, ನನ್ನ ಬಂಡೆ, ನನ್ನ ಸರ್ವಸ್ವ ನೀನಾಗಿದ್ದೆ ಎಂಬುದು. ಅಪ್ಪ, ಈ ಸಮಯದಲ್ಲಿ ಇನ್ನೊಂದಾರ್ತಿ ನಾವು ಕಣ್ಣುಗಳ ಮುಚ್ಚಿತೆ ಕೊನೆ ಬಾರಿ ನಮ್ಮ ಜೀವಿತದಲ್ಲಿ ಪರಿಪೂರ್ಣವಾಗಿ ಒಪ್ಪಿಸಿಕೊಡ್ತಾ ಆತನ ಕರೆಯುವ. ನಾವು ಹೇಳುವ ಆತನಲ್ಲಿ, ನಾನು ಇಲ್ಲಿದ್ದೇನೆ ದೇವ, ನಾನು ಇಲ್ಲಿದ್ದೇನೆ, ನಾನು ಇಲ್ಲಿದ್ದೇನೆ ದೇವ, ನನ್ನನ್ನು ನಡೆಸು, ನಿನ್ನ ಮಹಿಮೆಯಿಂದ ನಾನು ತುಂಬಿಸಿ ಎಂಬುದು ಆತನಿಗೆ ಪರಿಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ಹೋಲಿ ಸ್ಪಿರಿಟ್ ಜೀಸಸ್ ಲಾರ್ಡ್, ಹಲ್ಲೆಲೂಯಾ ರಾಜ. ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವ, ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಹರಸಿ ನಿಮ್ಮುಖ ಜೀವ ಮಾನವೆಲ್ಲ, ಸೇವೆ ಮಾಡುವೆ ನೀನೇ
ಸರ್ವವೆಂದು ದಾಸಳು ನಾ. ಆರಾಧಿಸುವೆ ಪುನರುದಯದಿಂದ, ಹರಸಿ ನಿನ್ಮುಖ ಜೀವ ಮಾನವೆಲ್ಲ. ಸೇವೆ ಮಾಡುವೆ ನೀನೇ ಸರ್ವವೆಂದು ದಾಸಳು ನಾ. ದಾಸಳು ದೇವಾ, ದಾಸಳು ನಾ ದೇವಾ, ದಾಸಳು ನಾ ದೇವಾ, ದಾಸಳು ನಾ. ನನ್ನ ರಕ್ಷಕನು, ನೀ ನನ್ನ ವೈದ್ಯನು, ನೀ ನನ್ನ ಸಂತೃಪ್ತಿಯು, ನೀ ನಂದೇವಾ, ನೀ ನನ್ನ ರಕ್ಷಕನು, ನೀ ನನ್ನ ವೈದ್ಯನು, ನೀ ನನ್ನ ಸಂತೃಪ್ತಿಯು, ನೀ ನಂದೇವಾ. ಆರಾಧಿಸುವೆ ಪುನರುದಯದಿಂದ, ಹರಸಿ ನಿನ್ಮುಖ ಜೀವ ಮಾನವೆಲ್ಲ. ಸೇವೆ ಮಾಡುವೆ ನೀನೇ ಸರ್ವವೆಂದು ದಾಸಳು ನಾ. ಆರಾಧಿಸುವೆ ಪುನರುದಯದಿಂದ, ಹರಸಿ ನಿನ್ಮುಖ ಜೀವ ಮಾನವೆಲ್ಲ. ಸೇವೆ ಮಾಡುವೆ ನೀನೇ ಸರ್ವವೆಂದು ದಾಸಳು ನಾ. ದಾಸನು ನಾ ದೇವಾ, ದಾಸಳು ನಾ ದೇವಾ, ದಾಸಳು ನಾ ದೇವಾ, ದಾಸಳು ನಾ. ನೀ ನನ್ನ ಪಾಲಕನು, ನೀ ನನ್ನ ಆಶ್ವಾಸನೆ, ನೀ ನನ್ನ ಮೊಂಬಲವು, ನೀ ನಂದೇವಾ, ನೀ ನನ್ನ ಪಾಲಕನು, ನೀ ನನ್ನ ಆಶ್ವಾಸನೆ, ನೀ ನನ್ನ ಮೊಂಬಲವು, ನೀ ನಂದೇವಾ. ಆರಾಧಿಸುವೆ ಪುನರುದಯದಿಂದ, ಹರಸಿ ನಿನ್ಮುಖ ಜೀವ ಮಾನವೆಲ್ಲ. ಸೇವೆ ಮಾಡುವೆ ನೀನೇ ಸರ್ವವೆಂದು ದಾಸಳು ನಾ. ಆರಾಧಿಸುವೆ ಪುನರುದಯದಿಂದ, ಹರಸಿ ನಿನ್ಮುಖ ಜೀವ ಮಾನವೆಲ್ಲ. ಸೇವೆ ಮಾಡುವೆ ನೀನೇ ಸರ್ವವೆಂದು ದಾಸಳು ನಾ. ದಾಸನು ನಾ ದೇವಾ, ದಾಸಳು ನಾ ದೇವಾ, ದಾಸಳು ನಾ ದೇವಾ,
ಆರಾಧಿಸುವೆ ಪೂರ್ಣ ಹೃದಯದಿಂದ. ಹರಸಿ ನಿನ್ಮುಖ ಜೀವ ಮಾನವೆಲ್ಲ. ಸೇವೆ ಮಾಡುವೆ ನೀನೇ ಸರ್ವಗೊಂದು ದಾಸನು ನಾ. ಆರಾಧಿಸುವೆ ಪೂರ್ಣ ಹೃದಯದಿಂದ. ಯೇಸುವೆ, ನಾವು ಆರಾಧಿಸ್ತೇವೆ ಕರ್ತನಪ್ಪ. ನಾವು ಜಯಘೋಷಗಳು ಮಾಡ್ತೇವೆ ಕರ್ತನಪ್ಪ. ನಿನ್ನನ್ನು ಆರಾಧಿಸಿ ಕೊಂಡಾಡ್ತೇವೆ. ನಿನ್ನ ಆಶ್ರಯವಾಗಿದೆ, ನನ್ನ ದುರ್ಗವಾಗಿದೆ, ನನ್ನ ಬಂಡೆಯಾಗಿದೆ ಎಂಬುದು ನಾವು ಕೇಳುತ್ತೇವೆ ಕರ್ತನಪ್ಪ. ರಾಜ್ಯ ನಮ್ಮ ಪಾಲಕನಾಗಿ ರಕ್ಷಕನಾಗಿದ್ದುಕೊಂಡು ನಮ್ಮನ್ನು ಮುನ್ನಡೆಸಿದ ನಾವು ಎಲ್ಲಿದ್ದೇವೆ ಸ್ವಾಮಿ. ನಿನ್ನ ಸೇವೆಗೋಸ್ಕರ, ನಿನ್ನ ಮಹಿಮೆಗೋಸ್ಕರ ನಾವು ಎಲ್ಲಿದ್ದೇವೆ ಪವಿತ್ರಪ್ಪನೇ. ನಾನು ಎಲ್ಲಿದ್ದೇವೆ ಪವಿತ್ರಪ್ಪನೇ. ನಿನ್ನ ಮಹಿಮೆಯು ತುಂಬಲ್ಪಡಲಿ ಸ್ವಾಮಿ. ನಿನ್ನ ಅಭಿಷೇಕವು ತುಂಬಲ್ಪಡಲಿ ಸ್ವಾಮಿ. ಬೆಳಗಿನ ವಿಶೇಷವಾಗಿ ಆರಾಧಿಸಿ ಹೊಂದಲಿ ಸ್ವಾಮಿ. ನಿನ್ನ ವಿಶೇಷ ಮೇಘ ಉಳಿದಕ್ಕಾಗಿ ನಾವು ಸ್ತೋತ್ರಲಿದ್ದೇವೆ ಪವಿತ್ರಾತ್ಮನೆ. ನಿನ್ನ ಶಕ್ತಿಯನ್ನು ತುಂಬಿಸು, ನಿನ್ನ ಮಹಿಮೆಯನ್ನು ತುಂಬಿಸು. ನಿನ್ನ ಪವಿತ್ರಾತ್ಮನ ಶಕ್ತಿ ಅದು ಬಲಪಡಿಸಲಿ ಸ್ವಾಮಿ. ಆದಿ ಅಪೊಸ್ತಲರ ಕಾಲದಲ್ಲಿ ಉಳಿದಂತ ಮಹಿಮೆ ಸ್ವಾಮಿ, ಆ ಪಂಚಶತಮಾನ ದಿನದಲ್ಲಿ ಉಳಿದಂತ ಮಹಿಮೆ ಸ್ವಾಮಿ, ಇವತ್ತಿಗೆ ಮಹಿಮೆ ಉಳಿಯಲು ಸ್ವಾಮಿ. ಓ ಪ್ರತಿಯೊಂದು ಅವು ಬಂಧನಗಳು ಮುರಿಯಲ್ಪಡಲು, ಎಲ್ಲಾರ್ಥ ಸೈತನ ಶಕ್ತಿಗಳು ಮುರಿಯಲ್ಪಡಲು, ಎಲ್ಲಾರ್ಥ ಅಂಧಕಾರ ಬಲವು ಮುರಿಯಲ್ಪಡಲು ಯೇಸು ನಾಮದಲ್ಲಿ ಒಂದು ಬಾಗಿಗಳು ತೆರಲ್ಪಡಲು, ಒಂದೊಂದು ಬಾಗಿಲು ತೆರಲ್ಪಡಲಿ ಸ್ವಾಮಿ. ನಿನ್ನ ಮಹಿಮೆಯು ಸ್ವಾಮಿ ಉಳಿದಕ್ಕಾಗಿ ನಾವು ಸ್ತೋತ್ರಲಿದ್ದೇವೆ ಸ್ವಾಮಿ. ದೇವಾದಿ ಕರ್ತನಪ್ಪ, ಆ ಮೋಶೆ ಕಂಡಂತ ಮಹಿಮೆ, ಆ ಯೆಹೋವನ ಕಂಡಂತ ಮಹಿಮೆ ಇವತ್ತಿಗೂ ನಾವು ಕಾಣಲು ಬಯಸ್ತೇವೆ ಸ್ವಾಮಿ. ನಿನ್ನ ಸ್ಪರ್ಶತೆ ನಾವು ಹೊಂದಿಕೊಳ್ಳಿಕ್ಕೆ ಬಯಸ್ತೇವೆ ಕರ್ತನಪ್ಪ. ದೇವ, ನೀನು ಮಾಡಿದಕ್ಕಾಗಿ ಸ್ತೋತ್ರ, ನಿನ್ನ ಮಹಿಮೆ ಹೊಂದಿದಕ್ಕಾಗಿ ಸ್ತೋತ್ರ, ನಿನ್ನ ಪ್ರಸನ್ನತೆಯನ್ನು ಸುರಿತಕ್ಕಾಗಿ ಸ್ತೋತ್ರ. ಅನೇಕ ರೀತಿಯ ಕರ್ತನಪ್ಪ ಕಟ್ಟಡಗಳನ್ನು ಮುರಿದಕ್ಕಾಗಿ ಸ್ತೋತ್ರ. ಅನೇಕ ಆ ದುಷ್ಟನ ಬಲವನ್ನು ನಾಶ ಮಾಡಿದಕ್ಕಾಗಿ ಸ್ತೋತ್ರ. ಇದರ ಮುಖಾಂತರ ನೀನು ಮಹಿಮೆಂದಕ್ಕಾಗಿ ಸ್ತೋತ್ರ. ನೋಡುವಂತ ಒಂದು ಕುಟುಂಬವನ್ನು ನೀನು ಮಹಿಮೆಯನ್ನು ತುಂಬಿಸಕ್ಕಾಗಿ ಸ್ತೋತ್ರಲಿದ್ದೇವೆ ಸ್ವಾಮಿ. ಮುಂದಿನ ಭಾಗದಲ್ಲಿ ವಾಕ್ಯದ ಮುಖಾಂತರ ಮಾತನಾಡುವ ಸ್ವಾಮಿ, ಇನ್ನು ಅನೇಕ ಜನರು ಸ್ವಾಮಿ ಮಾನಸಾಂತರಕ್ಕೆ ಪಶ್ಚಾತ್ತಾಪಕ್ಕೆ ನಡೆಸಿಕೊಂಡು ನಿನ್ನನ್ನು ಪರಿಪೂರ್ಣ ಸ್ವೀಕರಿಸುವಂತ ರೀತಿಯಲ್ಲಿ ನೀನು ನಡೆಸಿಕೊಂಡಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಸ್ವಾಮಿ. ಇದರ ಮುಖಾಂತರ ನೀನು ಮಹಿಮೆ ಒಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡ ಹೊಂದಿದ್ದೇನೆ ತಂದೆ. ಆಮೆನ್. ಜೀಸಸ್. ಪ್ರೈಸ್ ದ ಲಾರ್ಡ್. ದೇವರ ನಮ್ಮ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕಾಗಿ ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ಬರುತ್ತೇವೆ. ನಾನು ಧ್ಯಾನ ಮಾಡೋ ಸಂದೇಶವನ್ನು ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಾನು ನಿನ್ನ ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕ ನೀನು ಆಗಿದ್ದಿ. ನೀನು ಈ ಸಂದೇಶದ ಮುಖಾಂತರ ನಿನ್ನ ಜನರ ಮಾತನಾಡು. ಈವಾಗಲೇ ಕೆಲವರು ಪ್ರತಿ ಆತ್ಮಿಕ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಉಂಟು ಮಾಡಿಬಿಟ್ಟು ನಾನು ಬಿಡುಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಇವತ್ತು ಧ್ಯಾನ ಮಾಡ್ತೇವೆ ಕೀರ್ತನೆ ಪುಸ್ತಕ 138 ಅದರಲ್ಲಿ 6ನೇ ವಾಕ್ಯ. ಸಾಮ್ 138 ವರ್ಸ್ 6. ಯೆಹೋವನು ಮಹೋನ್ನತನು, ಆದರೂ ದೀನರನ್ನು ಲಕ್ಷಿಸುತ್ತಾನೆ, ಗರ್ವಿಷ್ಠರನ್ನು ದೂರದಿಂದಲೇ ಗುರುತು ಇಡುತ್ತಾನೆ. ಇಲ್ಲಿ ದಾವೀದನು ಹೇಳ್ತಾನೆ, ಯೆಹೋವನು ಮಹೋನ್ನತನು, ಆದರೂ ದೀನರನ್ನು, ಅದರ್ಥ ದೇವರು ಪರಲೋಕದಲ್ಲಿ ಇದ್ದಾನೆ. ಅದು ಪರಲೋಕದಿಂದ ಆತನು ಈ ಭೂಲೋಕವನ್ನು ದಲ್ಲಿ ದೀನರನ್ನು ರಕ್ಷಿಸ್ತಾನೆ, ಗರ್ವಿಷ್ಠನು ದೂರದಿಂದಲೇ ಗುರುತು ಇಡುತ್ತೆ. ಹಾಗಾದರೆ ಇದರ ಅರ್ಥ ಏನು? ದೀನರು ಎಂದರೆ ಯಾರು ಎಂಬುದಾಗಿ ನಾವು ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ. ನಾವು ದೀನರಾಗಬೇಕೆಂಬ ದೇವರು ಆಜ್ಞೆ ಕೊಟ್ಟಿದ್ದಾರೆ ಪ್ರಿಯರೇ. ಯಾಕಂದರೆ ಯಾರು ದೀನರಾಗ್ತಾರೋ ಅವರ ಮೇಲೆ ದೇವರ ದಯೆ, ಅವರ ಮೇಲೆ ದೇವರ ಆಶೀರ್ವಾದ ಆಗಿದೆ. ದೀನದ ಅಪೋಸಿಟ್ ಅದು ಗರ್ವಿಷ್ಠರು ಆಗಿದ್ದೇವೆ. ಹಾಗಾಗಿ ನಾವು ಆತ್ಮಿಕವಾಗಿ ದೀನರಾಗುವುದೆಂದರೆ ಏನು ಅರ್ಥ ಎಂಬುದಾಗಿ ನಾವು ಅಲ್ಲೊಂಡಬೇಕೆಂಬ ಹೊಸ ಮಡಕ್ಕೆ ನಾವು ಕೆಲವು ವಾಕ್ಯ ಧ್ಯಾನ ಮಾಡೋಣ. ನಾವು ನೋಡ್ತೇವೆ 2ನೇ ಪೂರ್ವಕಾಲ ವರ್ತಮಾನ ಕಾಂಡ 7ನೇ ಆದಿಯಲ್ಲಿ 13 ಮತ್ತು 14ನೇ ವಾಕ್ಯ. 2 Chronicles chapter 7 verse 13 and 14 verse. ನಾನು ಆಕಾಶವನ್ನು ಮಳೆಗರಂತೆ ಮುಚ್ಚುವಾಗಲೂ, ದೇಶವನ್ನು ತಿಂದು ಬಿಡುವುದಕ್ಕೆ ಮಿಡಿತವನ್ನು ಕಳುಹಿಸುವಾಗಲೂ, ನನ್ನ ಪ್ರಜೆಯ ಮೇಲೆ ಘೋರವ್ಯಾಧಿಯನ್ನು ಬರ ಮಾಡುವಾಗಲೂ, ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ
ಆರೋಗ್ಯವನ್ನು ದಯಪಾಲಿಸುವೆನು. ಪ್ರೇರಲ್ಲಿ ಅಲ್ಲಿ ನಾವು ನೋಡ್ತೇವೆ, ಅಲ್ಲಿ ಪೂರ್ವಕಾಲಕ್ಕಂತ ನಾವು ನೋಡ್ತೇವೆ, ಸೊಲೊಮೋನ ಹೇಳ್ತಾನೆ ಪ್ರೇರಲ್ಲಿ, ನಿಮ್ಮ ಜೀವಿತದಲ್ಲಿ ಪ್ರೇರೆ ಆಶೀರ್ವಾದ ತಡೆ ಇಡುವುದಾದರೆ, ಅದು ನಿಮ್ಮ ಕೆಲಸದಲ್ಲಿ ನಿಮ್ಮ ಬಿಸ್ನೆಸ್ ನಷ್ಟ ಉಂಟಾಗುವುದಾದರೆ, ಅಥವಾ ನಿಮಗೆ ಬಾಧಿಸಲಿಕ್ಕೆ ವ್ಯಾಧಿಗಳು ಇರುವುದಾದರೆ, ಇಲ್ಲಿ ಸೊಲೊಮೋನ ಹೇಳ್ತಾನೆ, ದೇವರು ಹೇಳ್ತಾನೆ ಇಲ್ಲಿ, ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಳ್ಳಬೇಕು. ಮತ್ತು ತಗ್ಗಿಸಿಕೊಳ್ಳುವುದು ಅರ್ಥ ಆಗಿದೆ ಬರೀ ಒಂದನ್ನು ಶಾರೀರಿಕವಾಗಿ ಊಟ ಬಿಟ್ಟು ಉಪವಾಸ ಮಾಡಿ ದೇವರನ್ನು ತಗ್ಗಿಸುವುದಾಗಿದೆ. ಇನ್ನೊಂದು ದೀನ ಮನಸ್ಸಾಗಿದೆ ಬರೀ ಪಾಪಕ್ಕೆ ಪಶ್ಚಾತ್ತಾಪಡು, ದೇವರ ಹತ್ರ ಬೇಡಬೇಕು, ದೇವ ನನ್ನ ಪ್ರಾರ್ಥನೆಗೆ ಅಡ್ಡಿ ಇರುವ ಯಾವುದೇ ಪಾಪಗಳಿದ್ದರೆ, ಯಾವುದು ಗುಪ್ತ ಪಾಪಗಳಿದ್ದರೆ ದೇವರ ಆತ್ಮನೆ ನನಗೆ ತೋರಿಸಿಕೊಡು ಎಂಬುದಾಗಿ ಆ ಪಶ್ಚಾತ್ತಾಪ ಪಡೋದಕ್ಕೋಸ್ಕರವಾಗಿ ಮತ್ತು ದೇವರ ಸ್ವರ ಕೇಳಬೇಕಾದರೆ ನೀವು ಉಪವಾಸವಿದ್ದುಕೊಂಡು ದೇವರಲ್ಲಿ ಪ್ರಾರ್ಥಿಸುವಾಗ ಅತಿ ಸ್ಪಷ್ಟವಾಗಿ ದೇವರ ಆತ್ಮನು ನಿಮಗೆ ಅಡ್ಡಿ ಇರುವ ಪಾಪಗಳ ಬಗ್ಗೆ ನಿಮಗೆ ದೇವರಾತ್ಮನು ಜ್ಞಾಪಕ ತರುತ್ತಾನೆ. ವಾಕ್ಯದ ಮುಖಾಂತರ ನಿಮಗೆ ಅದನ್ನು ನೆನಪಿಸ್ತಾನೆ. ಅದಕ್ಕೆ ಆ ಪಾಪಕ್ಕೆ ಪಶ್ಚಾತ್ತಾಪ ಪಡುವುದಾದರೆ, ಆ ಪಾಪದ ಕೃತ್ಯವನ್ನು ಬಿಟ್ಟು ಬಿಡುವುದಾದರೆ, ದೇವರ ಬಗ್ಗೆ ಬೀದಿ ಹಾಕಿಕೊಂಡು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಪ್ರತಿಯೊಂದು ಪ್ರಾರ್ಥನೆ ಕೇಳಿಕೊಂಡು ನಿಮಗೆ ಇರುವ ಎಲ್ಲ ಕಷ್ಟದಿಂದ ನಿಮಗೆ ಪರಲೋಕದ ದ್ವಾರಗಳನ್ನು ತೆರೆದುಕೊಂಡು ನಿಮಗೆ ಎಲ್ಲ ಆಶೀರ್ವಾದವನ್ನು ಕೊಡುತ್ತಾನೆ. ಇದು ಅರ್ಥವಾಗಿದೆ. ನಿಮ್ಮ ಕೈ ಕೆಲಸವನ್ನು ಆಶೀರ್ವಾದ ಮಾಡ್ತಾನೆ, ನಿಮಗೆ ಅದು ವ್ಯಾಧಿಯನ್ನು ಗುಣ ಮಾಡುವನು ಆಗಿದ್ದಾನೆ. ಆಗಿದೆ ಈ ರೀತಿ ನೀವು ದೇವರ ತಗ್ಗಿಸ್ಕೊಂಡು ಬರುವುದು ಅಂದರೆ, ಒಂದು ಶಾರೀರಿಕವಾಗಿ ತಗ್ಗಿಸುವುದಕ್ಕೆ ಉಪವಾಸ ಮಾಡುವುದು, ಆತ್ಮಿಕ ತಗ್ಗಿಸುವುದು ಅರ್ಥ ಆಗದೆ ನಿಮ್ಮಲ್ಲಿರೋ ಪಾಪವನ್ನು ಹುಡುಕಿಕೊಂಡು ಅದಕ್ಕೆ ಪಶ್ಚಾತ್ತಾಪಟ್ಟುಕೊಂಡು ದೇವರ ವಾಕ್ಯ ವಿಧಿಯಾಗಿ ನಡೆಯುವುದು ಆಗಿದೆ. ಈ ರೀತಿ ನೀವು ಮಾಡುವುದಾದರೆ ಮಾತ್ರವೇ ಇಲ್ಲಿ ಸೊಲೊಮೋನ ಹೇಳ್ತಾನೆ, ನಿಮಗೋಸ್ಕರ ಮುಚ್ಚಲ್ಪಟ್ಟ ಪರಲೋಕದ ಬಾಗಿಲು ತೆರೆಯಲ್ಪಡುತ್ತದೆ, ದೇವನ ಪ್ರಾಥಮಿಕ ಕೊಡುತ್ತಾನೆ, ಆಶೀರ್ವಾದ ಕೊಡುತ್ತಾನೆ ಎಂಬುದಾಗಿ ಒಂದು ಅರ್ಥವಾಗಿದೆ. ಇನ್ನೊಂದು ಮಿಡತೆಗಳು ನಿಮ್ಮ ತಿಂದು ಬಿಡೋದರೆ ನಿಮ್ಮ ಕೈ ಕೆಲಸ ನಷ್ಟವಾದ ನಿಮ್ಮ ಕೆಲಸ ಬಿಸ್ನೆಸ್ ಆರ್ಥಿಕ ರೀತಿಯ ಸಮೃದ್ಧಿ ಕೊಡುತ್ತಾನೆ. ಮೂರನೇದಾಗಿ ನಿಮ್ಮಲ್ಲಿ ಘೋರ ವ್ಯಾಧಿ ಇರುವುದಾದರೆ ಅದನ್ನು ದೇವರು ಗುಣ ಮಾಡುವವನು ಆಗಿದ್ದಾನೆ. ಅದು ಈ ರೀತಿ ನೀವು ತಗ್ಗಿಸ್ಕೊಂಡು ಬರ್ತಾರೋ ಇಂಥ ಒಂದು ಪರಲೋಕ ದೃಷ್ಟಿಸ್ತಾನೆ ಎಂಬುದಾಗಿ ದಾವೀದನು ತನ್ನ ಅನುಭವದಿಂದ, ಯಾಕಂದರೆ ದಾವೀದನು ತನ್ನ ಜೀವಿತದಲ್ಲಿ ಬಂದ ಎಲ್ಲ ಕಷ್ಟಗಳಿಂದ ಬಿಡುಗಡೆ ಹೊಂದಲಿಕ್ಕೆ ಅವನು ಉಪವಾಸ ಇದ್ದುಕೊಂಡು ಪಶ್ಚಾತ್ತಾಪ ಪಟ್ಟನು ಮತ್ತು ದೇವರ ವಿಧಿಯನ್ನು ಅದಕ್ಕೆ ಅವನ್ನೆಲ್ಲದಲ್ಲಿ ದೇವರ ಆಶೀರ್ವಾದ ಹೊಂದಿಕೊಂಡು ಅದಕ್ಕೆ ಇವತ್ತು ನಿಮ್ಮ ಜೀವಿತದಲ್ಲಿ ಇರುವ ಕಷ್ಟದಿಂದ ಇದು ಅನೇಕರು ನಾನಾ ವಿಧ ಕಷ್ಟದಲ್ಲಿ ಇದ್ದೀರಿ ದೇವರ ತೋರಿಸ್ತಿದ್ದಾನೆ. ಅನೇಕರು ಕೈ ಕೆಲಸ ಅವರ ಬಿಸ್ನೆಸ್ ನಷ್ಟ ಉಂಟಾಗಿದೆ ಅದನ್ನು ತೋರಿಸ್ತಾ ಇದ್ದಾನೆ. ಅನೇಕರು ಕೆಲವು ವ್ಯಾಧಿ ಪೀಡಿತರಾಗಿದ್ದೀರಿ, ಎಷ್ಟು ಮೆಡಿಸಿನ್ ಎಂಬುದು ಗುಣವಾಗುವುದಿಲ್ಲ. ಈ ಮೂರು ಕಾರಣಗಳಿಂದ ಅದು ಮೂರು ರೀತಿಯ ಕಷ್ಟಗಳು ನಿಮಗೆ ಬಿಡಿಸಬೇಕಾದರೆ ಶಾರೀರಿಕವಾಗಿ ಒಂದು ಊಟ ತ್ಯಾಗ ಮಾಡಿ ಪಶ್ಚಾತ್ತಾಪಕ್ಕೆ ಬಂದಿರಿ ಮತ್ತು ಪಾಪವನ್ನು ಬಿಟ್ಟು ಬಿಡಿರಿ, ವಿಧೇಯರಾಗಿರಿ, ಪ್ರಾರ್ಥನೆ ಮಾಡಿರಿ, ದೇವರು ನಿಮ್ಮನ್ನು ದೃಷ್ಟಿಸ್ತಾನೆ, ನಿಮಗೆ ಉತ್ತರವನ್ನು ಕೊಡುವವನು ಆಗಿದ್ದಾನೆ. ಪ್ರಿಯರೇ, ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಪ್ರಸಂಗಿ ಪುಸ್ತಕ 5ನೇ ಅಧ್ಯಾಯದಲ್ಲಿ 1 ಮತ್ತು 2ನೇ ವಾಕ್ಯ. ಪ್ರಸಂಗಿ ಪುಸ್ತಕ 5ನೇ ಅಧ್ಯಾಯದಲ್ಲಿ 1 ಮತ್ತು 2ನೇ ವಾಕ್ಯ. ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು, ಮೂಢರ ಯಜ್ಞಕ್ಕಿಂತ ಸಾನ್ನಿಧ್ಯಕ್ಕೆ ಬಂದು ಕಿವಿಗೂಡುವುದು ಲೇಸು, ತಾ ಮಾಡುವುದು ಅಧರ್ಮವೆಂದು ಮೂಢರಿಗೆ ಗೊತ್ತೇ ಇಲ್ಲ. ಬಾಯಿ ದುಡುಕಬೇಡ, ದೇವರ ಮುಂದೆ ಮಾತನಾಡಲು ನಿನ್ನ ಹೃದಯದಲ್ಲಿ ಆತುರ ಪಡೆದಿರು. ದೇವರು ಆಕಾಶದಲ್ಲಿದ್ದನಲ್ಲವೇ, ನೀನು ಭೂಮಿಯಲ್ಲಿದ್ದಿ, ಆದ ಕಾರಣ ನಿನ್ನ ಮಾತುಗಳು ಕೊಂಚವಾಗಿರಲಿ. ಇಲ್ಲಿ ಹೇಳ್ತಾನೆ, ದೇವರ ಸನ್ನಿಧಾನಕ್ಕೆ ಬರುವಾಗ ನಿನ್ನ ಹೆಜ್ಜೆ ಅಂದರೆ ನಿನ್ನ ನಡತೆಯನ್ನು ಗಮನಿಸಬೇಕು. ಅನೇಕರು ಏನು ಮಾಡ್ತಾರೆ, ಬರೀ ಪ್ರಾರ್ಥನೆ ಮಾತ್ರ ಮಾಡುತ್ತಾರೆ, ಗಂಟೆ ಪ್ರಾರ್ಥನೆ ಮಾಡ್ತಾರೆ, ದೇವರ ವಾಕ್ಯ ಓದುವುದಿಲ್ಲ, ವಾಕ್ಯ ಧ್ಯಾನ ಮಾಡೋದಿಲ್ಲ, ವಾಕ್ಯದಿಂದ ತಮ್ಮ ಜೀವಿತ ಪರೀಕ್ಷಿಸೋದಿಲ್ಲ. ಇಂತಹ ಅವರು ಗರ್ವಿಷ್ಠರಾಗಿದ್ದಾರೆ. ಈ ರೀತಿ ಬಂದರೆ ಪ್ರಾರ್ಥನೆ ಉತ್ತರ ಸಿಗೋದಿಲ್ಲ. ದೀನತೆ ಅರ್ಥವಾಗಿದೆ. ದೇವರ ಹತ್ರ ಬರುವ ಮೊದಲು, ಪ್ರಾರ್ಥನೆ ಮಾಡುವ ಮೊದಲು ದೇವರ ವಾಕ್ಯನ ಅತಿ ಹೆಚ್ಚಾಗಿ ಓದುವವರು, ಧ್ಯಾನ ಮಾಡೋರಾಗಬೇಕು. ಮತ್ತು ದೇವರ ಹತ್ರ ಬೇಡಬೇಕು. ವಾಕ್ಯ ಓದುವಾಗ, ದೇವ ಈ ವಾಕ್ಯ ನನ್ನನ್ನು ಪರೀಕ್ಷಿಸು, ದೇವ ನಾನು ಶೋಧಿಸು, ನಲ್ಲಿ ಏನಾದರೂ ಗುಪ್ತ ಪಾಪಗಳು ಇದ್ದರೆ, ಅವಿಧತೆಗಳಿದ್ದರೆ ನನಗೆ ತೋರಿಸಿಕೊಡು ಎಂಬುದಾಗಿ ಪ್ರಾರ್ಥನೆ ಪೂರ್ವಕ ದೇವರ ವಾಕ್ಯನ ಓದಬೇಕು. ಆಗ ದೇವರ ಆತ್ಮನು ಆ ವಾಕ್ಯದ ಮುಖದ ಮೇಲೆ ಅವಿಧತೆ ಇರುವುದಾದರೆ, ಗುಪ್ತಗಳ ಪಾಪ ದೇವರ ಆತ್ಮನು ನಮಗೆ ವಾಕ್ಯದ ಮುಖದ ಪಶ್ಚಾತ್ತಾಪ ಕೊಡುತ್ತಾನೆ. ಅದಕ್ಕೆ ನಾವು ಪಶ್ಚಾತ್ತಾಪಟ್ಟುಕೊಂಡು ಆ ಪಾಪವನ್ನು ಅರಿಕೆ ಮಾಡಿ ಬಿಟ್ಟು ವಿಧರಾಗಿಕೊಂಡು ಪ್ರಾರ್ಥನೆ ಮಾಡುವುದಾದರೆ ದೇವರು ಪ್ರಾರ್ಥನೆ ಕೇಳುತ್ತಾನೆ. ಅದು ದೀನತೆ ಆಗಿದೆ. ಅದು ಅನೇಕರು ಹಾಗೆ ಮಾಡದೆ ಬರೀ ಗಂಟೆ ಪ್ರಾರ್ಥನೆ ಮಾಡೋದು ಮಾತ್ರ, ವಾಕ್ಯ ಓದುವುದಿಲ್ಲ, ವಾಕ್ಯ ಧ್ಯಾನ ಮಾಡೋದಿಲ್ಲ, ತಮ್ಮಲ್ಲಿ ಗುಪ್ತ ಪಾಪಗಳು ಅವ್ರಿಗೆ ಗೊತ್ತೇ ಇರುವುದಿಲ್ಲ. ಈ ರೀತಿ ಪ್ರಾರ್ಥನೆ ಮಾಡಿದ್ರೆ ಅದು ಮೂಢರ ಪ್ರಾರ್ಥನೆ, ಅದು ಮೂಢರ ಯಜ್ಞ. ಅದಕ್ಕೆ ದೇವರು ಉತ್ತರ ಕೊಡುವುದಿಲ್ಲ. ಅದಕ್ಕೆ ಅವರು ಗರ್ಭಿಷ್ಠರಾಗದೆ ಹಾಗೆ ಆಗದೆ ನೀವು ದೀನರಾಗಬೇಕು. ದೇವರ ವಾಕ್ಯಕ್ಕೆ
ಮುಂದೆ ತಗ್ಗಿಸುವರಬೇಕು, ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ಅದು ಅಂಥ ದೀನ ದೇವರು ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ದಾವೀದನು ಅಲ್ಲಿ ಕೀರ್ತನೆ 139 6ನೇ ವಾಕ್ಯದ ಹೇಳುತ್ತಾನೆ ಪ್ರಿಯರೇ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಐಜಯ ಪ್ರವಾದನೆ ಪುಸ್ತಕ 66ನೇ ಆದ್ಯದಲ್ಲಿ 2ನೇ ವಾಕ್ಯ. ಐಜಯ ಚಾಪ್ಟರ್ 66 ವರ್ಸ್ 2. ನಾನು ಕಟಾಕ್ಷಿಸುವವನು ಎಂಥವನೆಂದರೆ ದೀನನು, ಮನ ಮುರಿದವನು, ನನ್ನ ಮಾತಿಗೆ ಭಯಪಡುವವನು ಆಗಿರುವವನೇ. ಪ್ರಿಯಲಿ ಐಜಯ ಪ್ರವಾದಿ ಪುನಃ ಅತಿ ಸ್ಪಷ್ಟತೆ, ನಾನು ಕಟಾಕ್ಷಿಸುವವನು ಎಂದರೆ ದೇವರು ಯಾರ ಮೇಲೆ ದಯೆ ತೋರಿಸುವವನು ಎಂದರೆ ಇಲ್ಲಿ ಹೇಳ್ತಾನೆ ದೀನನು. ಯಾರು ದೇವರ ಮುಂದೆ, ದೇವರ ವಾಕ್ಯದ ಮುಂದೆ ದೀನರಾಗಿ ನಡೆಯುತ್ತಾರೋ ಪ್ರಿಯರೇ, ಆ ದೀನರನ್ನು, ಮನ ಮುರಿಯುವುದೆಂದರೆ ಪಾಪಕ್ಕೆ ಪಶ್ಚಾತ್ತಾಪಪಡುತ್ತಾರೋ ಅವರನ್ನು, ನನ್ನ ಮಾತಿಗೆ ಭಯಪಡುವುದಂದರೆ ದೇವರ ವಾಕ್ಯ ಅವಿಧೇಯರಾಗಲಿಕ್ಕೆ ಭಯಪಡಬೇಕು. ಈ ರೀತಿಯಿಂದ ಒಂದಾಗಿದೆ ದೇವರ ವಾಕ್ಯಕ್ಕೆ ವಿಧೇಯತೆ. ದೀನ ಅಂದರೆ ಪ್ರತಿಯೊಂದರ ವಾಕ್ಯಕ್ಕೆ ವಿಧೇಯರಾಗುವವರನ್ನು, ಮನ ಮುರಿಯುವುದೆಂದರೆ ಪಾಪಕ್ಕೆ ಪಶ್ಚಾತ್ತಾಪಪಡುವವರನ್ನು, ನನ್ನ ಮಾತಿಗೆ ಭಯಪಡದೆ ದೇವರ ವಾಕ್ಯ ಅವಿಧೇಯರಾಗಲಿಕ್ಕೆ ಭಯಪಡಬೇಕು. ಈ ರೀತಿ ಭಯಬೇದೆ ಅವಿಧೇಯರಾಗದಂತೆ ಈ 3 ರೀತಿಯ ಗುಣ ಯಾರು ಉಂಟು ಅವರ ಮೇಲೆ ದೇವರು ವಿಶೇಷವಾಗಿ ಕರುಣಿಸ್ತಾನೆ, ಅವರ ಮೇಲೆ ದೇವರ ದಯೆ ತೋರಿಸ್ತಾನೆ ಎಂಬುದಾಗಿ ಇದು ಅರ್ಥವಾಗಿದೆ. ಇವತ್ತು ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಇರುವ ಕಷ್ಟಗಳಿಂದ, ಸಾಲದಿಂದ, ವ್ಯಾಧಿಯಿಂದ ನಿಮಗೆ ಬಿಡುಗಡೆ ಬೇಕಾ? ದೇವರ ವಾಕ್ಯ ಪರಿಪೂರ್ಣ ವಿಧೇಯರಾಗಿರಿ. ಪ್ರತಿಯೊಂದು ಆಜ್ಞೆಗೆ ವಿಧೇಯರಾಗಬೇಕು. ಮತ್ತು ಪಾಪ ನಿಮ್ಮಲ್ಲಿ ಉಂಟು ನಿಮಗೆ ಮನಸ್ಸಾಗಿ ತೋರಿಸಿದ್ರೆ ಪಶ್ಚಾತ್ತಾಪ ಪಡಬೇಕು. ಅವಿಧೇಯರಾಗಲಿಕ್ಕೆ ಭಯ ಪಡಿರಿ. ಈ 3 ಗುಣಗಳು ನಿಮ್ಮಲ್ಲಿದ್ದರೆ 100% ಪರಲೋಕ ದೇವರು ಪರಲೋಕದಲ್ಲಿದ್ದಾನೆ. ಅತಿ ಮೌನ ದೇವರು ಪರಲೋಕದಿಂದ ನಿಮ್ಮನ್ನು ಸೃಷ್ಟಿಸಿಕೊಂಡು ನಿಮ್ಮ ಮೇಲೆ ಕರುಣೆ ತೋರಿಸ್ತಾನೆ ಎಂಬುದಾಗಿ ಐಜಯ ಪ್ರವಾದಿಯಲ್ಲಿ ಹೇಳುತ್ತಾನೆ ಪ್ರಿಯರೇ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ. ಯೋವೇಲನ ಪ್ರವಾದನೆ ಪುಸ್ತಕ 2ನೇ ಅಧ್ಯಾಯದಲ್ಲಿ 12ರಿಂದ 14ನೇ ವಾಕ್ಯ ತನಕ. ಜೋಯಲ್ ಚಾಪ್ಟರ್ 2 ವರ್ಸ್ 12 to 14. ಯೆಹೋವನು ಇಂತೆನ್ನುತ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಅಲಿರಿ, ಗೋಳಾಡಿರಿ. ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಅರಿದುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಆತನ ದಯೆಯು, ಕನಿಕರವು, ದೀರ್ಘಶಾಂತಿಯು, ಮಹಾಕೃಪೆಯುಳ್ಳವನಾಗಿ ಮಾಡಬೇಕೆಂದ ಕೇಡಿಗೆ ಮನ ಮರುಗುತ್ತಾನೆ. ಆತ ಒಂದು ವೇಳೆ ಪಶ್ಚಾತ್ತಾಪಟ್ಟು ಹಿಂದಿರುಗಿ ನಿಮ್ಮ ದೇವರ ಯೆಹೋವನ ಧಾನ್ಯ ಪಾನ ನೈವೇದ್ಯಗಳಿಗೆ ಅನುಕೂಲವಾದ ಸ್ವರವನ್ನು ದಯಪಾಲಿಸಿ ಓದನು. ಪ್ರೇಲೆ ಯೋವೇಲ ಪ್ರವಾದಿ ಕರೆಯುತ್ತಾನೆ ಪ್ರೇರೆ, ನಿಮಗೆ ಆರ್ಥಿಕ ಕ್ಷೇತ್ರದಲ್ಲಿ ಒಂದು ವೇಳೆ ನೀವು ಬಡತನದಲ್ಲಿರುವುದಾದರೆ, ಕೊರತೆಯಲ್ಲಿರುವುದಾದರೆ, ಸಾಲದ ಮುಗ್ಗಟ್ಟಿರುವುದಾದರೆ, ಕಷ್ಟದ ಅಲ್ಲಿ ಯೋವೇಲ ಪ್ರವಾದಿ ದೇವರ ಸನ್ನಿಧಾನಕ್ಕೆ ನೀವು ಉಪವಾಸದೆ ಬರಬೇಕು. ಅಷ್ಟೇ ಅದೇ ನಿಮ್ಮ ಹೃದಯವನ್ನು ದೇವರ ವಾಕ್ಯದ ಮುಂದೆ ಶೋಧಿಸಬೇಕು. ದೇವ, ನನ್ನ ಪರೀಕ್ಷಿಸು ದೇವ, ನನ್ನ ಶೋಧಿಸು, ಇನ್ನು ಯಾವ ಆಜ್ಞೆಯನ್ನು ವಿಧೇಯನಾಗಬೇಕು. ಈ ರೀತಿ ನೀವು ದೇವರ ಮುಂದೆ ಉಪವಾಸದ ನಿಮ್ಮನ್ನು ಶೋಧಿಸಬೇಕು, ವಿಧೇಯರಾಗಬೇಕು, ಪಶ್ಚಾತ್ತಾಪಡಬೇಕು. ಮತ್ತು ಆ ರೀತಿ ಪ್ರಾರ್ಥನೆ ಮಾಡುವುದರಲ್ಲಿ ಮಾತ್ರವೇ ಪ್ರೇರೆ ದೇವರ ಉಪವಾಸ ಪ್ರಾರ್ಥನೆ ಮೆಚ್ಚುತ್ತಾನೆ ಮತ್ತು ನಿಮಗೆ ಬೇಕಾದ ಆರ್ಥಿಕ ಸಮೃದ್ಧಿಯನ್ನು ಕೊಡುತ್ತಾನೆ ಎಂಬುದಾಗಿ ದೇವರು ಎಲ್ಲಿ ಹೇಳುತ್ತಾನೆ ಪ್ರೇರೆ. ಈ ರೀತಿಯ ಉಪವಾಸ, ಈ ರೀತಿಯ ಪಶ್ಚಾತ್ತಾಪ, ಈ ರೀತಿಯ ಒಂದು ವಿಧೇಯತೆ ಹೃದಯ ಪ್ರೇರೆ, ಅದು ದೀನತೆಯಾಗಿದೆ, ದೀನವರಾಗಿದೆ. ಅಂಥವರನ್ನು ದೇವರು ಪರಲೋಕನ ರಕ್ಷಿಸಿಕೊಂಡು ಅವರ ಮೇಲೆ ದಯೆ ತೋರಿಸ್ತಾನೆ, ಅವರಿಗೆ ಬಿಡುಗಡೆ ಕೊಡುತ್ತೆ ಎಂಬುದಾಗಿ ಈ ಯೋವೇಲ ಪ್ರವಾದಿ ಹೇಳ್ತಾನೆ. ಇವತ್ತು ನಿಮ್ಮ ಜೊತೆ ಬಿಡುಗಡೆ ಬೇಕಾ? ನಿಮ್ಮ ಕಷ್ಟ ಬಡತನದ ಬಿಡುಗಡೆ ಬೇಕಾ? ಕೊರತೆಯಿಂದ ನಿಮಗೆ ಬಿಡುಗಡೆ ಬೇಕಾ? ಸಾಲದ ಬಂದ ನಿಮಗೆ ಬಿಡುಗಡೆ ಬೇಕಾ? ನಿಮ್ಮ ಕೈ ಕೆಲಸಗಳಿಗೆ ಆಶೀರ್ವಾದ ಬೇಕಾ? ಪ್ರಿಯ ಆಗದೆ ಇವತ್ತು ಉಪವಾಸ ಮಾಡಿರಿ. ಉಪವಾಸ ಮಾಡುವುದು ಯಾಕೆಂದರೆ ನಿಮ್ಮ ಹೃದಯ ಬಾಗಿಲು ಓಪನ್ ಆಗಬೇಕು. ಉಪವಾಸ ಮಾಡುವಾಗ ನಿಮ್ಮ ಆತ್ಮಿಕ ಕಿವಿಗಳು ತೆರೆಯಲ್ಪಡುತ್ತವೆ. ಉಪವಾಸ ಮಾಡಿ ಬೈಬಲ್ ಓದುವಾಗ ಅತಿ ಸ್ಪಷ್ಟ ವಾಕ್ಯ ನಿಮ್ಮ ಕಿವಿ ಅತಿ ಸ್ಪಷ್ಟ ಕೇಳಲ್ಪಡುತ್ತದೆ. ಉಪವಾಸಕೊಂಡು ಬೈಬಲ್ ಓದುವಾಗ ಅದು ಒಳ್ಳೆಯ ರೀತಿ ನಿಮಗೆ ಧ್ಯಾನ ಮಾಡಲಿಕ್ಕೆ ಅದಕ್ಕೆ ಉಪವಾಸ ಮಾಡಬೇಕು, ಪಶ್ಚಾತ್ತಾಪ ಪಡಬೇಕು, ಪ್ರಾರ್ಥನೆ ಮಾಡೋದು ಡೆಫಿನೆಟ್. ಆ ಉಪವಾಸ ಪ್ರಾರ್ಥನೆ ಸ್ವೀಕಾರ ಮಾಡಿಕೊಂಡು ನಿಮಗೆ ಬೇಕಾದ ಆಶೀರ್ವಾದವನ್ನು ಕೊಡುತ್ತಾನೆ ಎಂಬುದಾಗಿ ಯೋವೇಲ ಪ್ರವಾದಿಯಲ್ಲಿ ಹೇಳುತ್ತಾನೆ ಪ್ರೇರೆ. ಇದು ದೀನತೆ ಮನಸ್ಸು ಆಗಿದೆ, ಇಂಥ ಒಂದು ಲಕ್ಷಿಸ್ತಾನೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಮೀಕನ ಪ್ರವಾದನೆ ಪುಸ್ತಕ 6ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ. ಮೀಕ ಚಾಪ್ಟರ್ 6 ವರ್ಸ್ 8. ಮನುಷ್ಯನೇ, ಒಳ್ಳೆಯದು ಇಂಥದ್ದೇ ಎಂದು ಯೆಹೋವನು ನಿನಗೆ ತೋರಿಸಿದನಷ್ಟೇ ನ್ಯಾಯವನ್ನು ಆಚರಿಸುವುದು
ಕರುಣೆಯಲ್ಲಿ ಆಸಕ್ತನಾಗಿರೋದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳೋದು, ಇಷ್ಟನ್ನೇ ಹೊರತು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು. ಇಲ್ಲಿ ಮೀಕ ಪ್ರತಿಸ್ಪಷ್ಟನೆ ದೇವರು ಮನುಷ್ಯನಿಂದ ಅಪೇಕ್ಷಿಸ ಇಷ್ಟೇ ಮೂರೇ ಸಂಗತಿ. ಯಾವುದಂದರೆ ನ್ಯಾಯವನ್ನು ಆಶೆ, ಯಾರಿಗೆ ಅನ್ಯಾಯ ಮಾಡೋ ಪ್ರತಿಯೊಬ್ಬರಿಗೆ ನಾವು ದೇವರ ವಾಕ್ಯಕ್ಕೆ ಸರಿಯಾಗಿ ನ್ಯಾಯವಂತರಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ನಡೆಯುವ ನ್ಯಾಯವನ್ನು ಆಚರಿಸುವುದು. ಕರುಣೆ ಇಲ್ಲ, ಒಬ್ಬರೊಬ್ಬರ ಪಾಪಗಳನ್ನು ಮನಪೂರ್ವಕ ಶ್ರಮಿಸುವರಬೇಕು, ಒಬ್ಬೊಬ್ಬರಿಗೆ ಕರುಣೆ ತೋರಿಸಬೇಕು. ನಿನ್ನ ದೇವರಿಗೆ ನಮ್ರವಾಗಿ ನಡೆದ ದೇವರ ವಾಕ್ಯಕ್ಕೆ ಪರಿಪೂರ್ಣ ವಿಧೇಯರಾಗಿ ನಡೆಯುವುದು. ಈ ಮೂರು ಸಂಗತಿ ಒಂದಾಗಿದೆ. ನಾವು ಲೋಕದಲ್ಲಿ ನಡೆಯುವಾಗ ಯಾರಿಗೂ ಅಪಕಾರ ಮಾಡಬಾರ್ದು, ಅನ್ಯಾಯಕ್ಕೆ ಅನ್ಯಾಯ ಮಾಡಬಾರ್ದು. ಯಾರಿಗೆ ನಾವು ಮುಯಿ ತೂರಿಸೋದಲ್ಲ, ನಾವು ಪ್ರತಿಯೊಬ್ಬರನ್ನು ಶ್ರಮಿಸುವವರಾಗಬೇಕು, ಪ್ರತಿಯೊಬ್ಬರಿಗೆ ವಾಕ್ಯದ ಪ್ರಕಾರ ನಾವು ನಡೆಯುವವರಾಗಬೇಕು, ನ್ಯಾಯಭರಿತ ಜೀವಿಸುವವರಾಗಬೇಕು, ನ್ಯಾಯ ಪ್ರಕಾರ ಮಾತನಾಡಬೇಕು, ಮತ್ತು ಒಬ್ಬರೊಬ್ಬರನ್ನು ಕರುಣೆ ತೋರಿಸುವವರಾಗಬೇಕು, ಮತ್ತು ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ಈ ಮೂರು ಗುಣಗಳು ದೇವರು ಬಯಸುತ್ತಾನೆ ಎಂಬುದಾಗಿ ಮೀಕ ಪ್ರವಾದಿ ಹೇಳಿದಾಗ ನಿಮಗೆ ಆಶೀರ್ವಾದ ಬೆಳೆಯುವಾಗ ಈ ಸ್ವಭಾವ ನಿಮ್ಮಲ್ಲಿ ಅಳವಡಿಸಿಕೊಳ್ಳಿರಿ, ದೇವರನ್ನು ತಗ್ಗಿಸಿಕೊಳ್ಳಿರಿ, ದೀನರಾಗಿರಿ, ಪರಲೋಕದಲ್ಲಿ ದೇವರು ನಿಮ್ಮನ್ನು ನೋಡಿಕೊಂಡು ಆಶೀರ್ವಾದ ಮಾಡುತ್ತಾರೆ ಎಂಬುದಾಗಿ ಮೀಕ ಪ್ರವಾದಿ ಹೇಳ್ತಾನೆ. ಹಾಗೆ ಮೀಕನ ಪುಸ್ತಕ 7ನೇ ಅಧ್ಯಾಯದಲ್ಲಿ 7ರಿಂದ 10ನೇ ವಾಕ್ಯ ತನಕ, ಮೀಕ ಚಾಪ್ಟರ್ 7 ವರ್ಸ್ 7 to 10. ನಾನಂತೂ ಯೆಹೋವನನ್ನು ಎದುರು ನೋಡುವೆನು, ನನ್ನ ರಕ್ಷಕ ದೇವರನ್ನು ಕಾದುಕೊಳ್ಳುವೆನು, ನನ್ನ ದೇವನನ್ನು ಕಡೆಗೆ ಕಿವಿಗೊಡುವನು. ಇಲ್ಲಿ ಇನ್ನೊಂದು ಸಂಗತಿ ನೋಡ್ತೇವೆ, ದೇವನ ಪ್ರಾರ್ಥನೆ ಉತ್ತರ ಕೊಡೋ ತನಕ ನೀವು ನಂಬಿಕೆಯಲ್ಲಿ ಕಾದುಕೊಳ್ಳಬೇಕು. ಇನ್ನೊಂದು ದೀನತೆ ಅರ್ಥವಾಗಿದೆ. 8ನೇ ವಾಕ್ಯ, ನನ್ನ ಶತ್ರುವೇ ನನ್ನ ವಿಷಯದಲ್ಲಿ ಹಿಗ್ಗಬೇಡ, ನಾನು ಬಿದ್ದಿದ್ದರೂ ಏಳುವೆನು, ಕತ್ತಲೆ ಕೂತಿದ್ದರೂ ಯೆಹೋವನು ನನಗೆ ಬೆಳಕಾಗಿನು. ನಿಮಗೆ ಹೌದು, ನಿಮ್ಮ ಜೀವಿತದಲ್ಲಿ ನೀವು ಪಾಪ ಮಾಡಿರುವಾಗ ದೇವರ ಅವಿಧೇಯರಾಗುವಾಗ ದೇವರು ಪ್ರತಿಯೊಬ್ಬ ಅವಿಧೇಯತೆಗೆ ಶಿಕ್ಷೆ ಕೊಡುತ್ತಾನೆ ಎಂಬುದರಲ್ಲಿ ಈ ಮೀಕನು ಇಲ್ಲಿ ಹೇಳ್ತಾನೆ. ಅಲ್ಲಿ 9ನೇ ವಾಕ್ಯತೆ, ನಾನು ಇವನಿಗೆ ಪಾಪ ಮಾಡಿದ್ರಿಂದ ಆತನ ರೋಸಂತ ಆಳಿಕೊಂಡಿರುವೆನು, ಕಾನೂನು ಕಾಲಕ್ಕೆ ಆತ ತನ್ನ ವ್ಯಾಸವನ್ನು ನಿರ್ವಹಿಸಿ ನನಗೆ ನ್ಯಾಯವನ್ನು ತೀರಿಸನು, ನನ್ನ ಬೆಳಕಿಗೆ ತರುವನು, ಆತನ ರಕ್ಷಣಾ ಧರ್ಮವನ್ನು ನೋಡುವೆನು. ಎಲ್ಲಿ ನೋಡ್ತೇವೆ, ಇಲ್ಲಿ ಮೀಕ ಪ್ರವಾದಿ ಹೇಳ್ತಾನೆ, ಯಾವಾಗ ನೀವು ಪಾಪ ಮಾಡುತ್ತೀರೋ ದೇವರ ಆಜ್ಞೆಗೆ ಆಗದೆ ಪ್ರತಿಯೊಬ್ಬ ಪಾಪ ಮಾಡುವವರಿಗೆ ದೇವರಾಜ ಅವರಿಗೆ ಶಿಕ್ಷೆಯನ್ನು ಕೊಡುತ್ತಾನೆ. ಆ ಶಿಕ್ಷೆ ಬರುವಾಗ ನೀವು ಮನಸ್ಸಿಗೆ ಕುಂದಿ ಹೋಗದಾಗೆ ನೀವು ಸೈತನಿಗೆ ಹೇಳಬೇಕು, ನನ್ನ ಶತ್ರುವೇ ನನ್ನ ವಿಷಯದಲ್ಲಿ ಹೀಗೆ ಬೇಡ, ನಾನು ಬಿದ್ದಿದ್ದರೂ ಹೇಳುವೆನು, ಕತ್ತಲೆ ಕೂತಿರುವ ನನಗೆ ಬಲಕ್ಕಾಗಿರುವನು. ಈ ರೀತಿ ನೀವು ಮನಸ್ಸನ್ನು ನೀವು ಕುಂದಿ ಹೋಗಲಿಕ್ಕೆ ಬಿಡದೆ ದೇವರ ವಾಕ್ಯವನ್ನು ಅರಿಕೆ ಮಾಡಿಕೊಂಡು ನಿಮ್ಮ ಮನಸ್ಸನ್ನು ಉತ್ತೇಜನ ಮಾಡಬೇಕು. ಸೈತನ್ ನಿಮಗೆ ಅಪರಾಧಿ ಅಂತ ತಿಳ್ಕೊಳ್ಳಲಿಕ್ಕೆ ಆಗದೆ ಸೈತನನ್ನು ವಾಕ್ಯದ ಮುಖಾಂತರ ಆತನನ್ನು ಸೋಲಿಸಬೇಕು ಎಂಬುದಾಗಿ ಮೀಕ ಹೇಳ್ತಾನೆ. ಹೀಗೆ ಮಾಡುವುದಾದರೆ ದೇವರು ತಕ್ಕ ಸಮಯದಲ್ಲಿ ನಿಮ್ಮ ಪಾಪಕ್ಕೆ ದೇವರು ಶ್ರಮಿಸೋದು ಮಾತ್ರ ಅದರ ಬಂದ ಶಿಕ್ಷೆಯಿಂದ ನಿಮಗೆ ಬಿಡುಗಡೆ ಕೊಡೋದು. ಆ ಸಮಯ ತನಕ ನೀವು ದೇವರನ್ನು ತಗ್ಗಿಸಿಕೊಳ್ಳಬೇಕು, ಕಾದುಕೊಳ್ಳಬೇಕೆಂದರೆ ಮೀಕ ಹೇಳ್ತಾನೆ. ಮತ್ತು ಆಗ 10ನೇ ವಾಕ್ಯ, ದೇವರ ಯೆಹೋವನು ಎಲ್ಲಿ ಎಂದು ನನ್ನೊಂದು ಸತ್ತುಗಳಿದ್ದನ್ನು ನೋಡುವಾಗ ನಾಚಿಗೆ ಅವನು ಕವಿತುಕೊಳ್ಳುವುದು, ನಾನು ಅವನ ಕಣ್ಣಾರಿ ನೋಡುವೆನು, ಈಗಲೇ ಬೀದಿಗಳ ಕೆಸರಂತೆ ತುಳಿತಗಿಡವರು. ಈ ರೀತಿ ನೀವು ಮಾಡುವುದೆಂದರೆ ನಿಮ್ಮ ಪಾಪಕ್ಕೆ ಶಿಕ್ಷೆ ಅನುಭವ ಮಾಡಲೇಬೇಕು ಪ್ರೇರೆ. ಆ ಶಿಕ್ಷೆ ಅನುಭವ ಮಾಡುವಾಗ ನೀವು ಸುಮ್ಮನೆ ಇದ್ದುಕೊಂಡು ಸೋತು ಹೋಗದೆ ಕುಂದಿ ಹೋಗದೆ ನಿಮ್ಮ ಮನಸ್ಸಿನಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ, ನಿಮ್ಮ ಮನಸ್ಸಿಗೆ ಬರೋ ಆಲೋಚನೆಗಳಿಗೆ ಸಹಿತ ನನಗೆ ಮಾತಾಡಬೇಕು. ಶತ್ರುವೇ ನನ್ನ ವಿಷಯ ಹಿಗ್ಗಬೇಡ, ನಾನು ಬಿದ್ದರೆ ಹೇಳುವೆನು, ಕತ್ತಲೆ ಕೂತಿದ್ದೆಯೋ ನನಗೆ ಬೆಳಕಾಗಿರು ಎಂಬುದಾಗಿ ನಂಬಿಕೆಯ ಮಾತನ್ನು ಮಾತಾಡಿಕೊಂಡು ಅಪೊಸ್ತಲ ಬರ್ತಾನೆ. ನಂಬಿಕೆ ಗುರಿಯನ್ನು ಹಿಡಿದುಕೊಳ್ಳಿರಿ, ಆ ಕೆಟ್ಟು ಅಗ್ನಿ ಬಾಣ ಆರಿಸೋಕೆ ಸಕ್ತರವರು ಸೈತನ ಪ್ರೇರೆ. ನಿಮ್ಮ ಮನಸ್ಸಿಗೆ ನಾನಾ ರೀತಿ ಕೆಟ್ಟು ಅಗ್ನಿ ಬಾಣಗಳನ್ನು ಅಪನಂಬಿಕೆ, ನಿರಾಶೆ, ಜಿಗುಪ್ಸೆ, ಚಿಂತೆ ವ್ಯತ್ಯತರುವಾಗ ನಂಬಿಕೆಯ ವಾಗ್ದಾನ ಮಾತನಾಡಿಕೊಂಡು ನಿಮ್ಮ ಮನಸ್ಸು ಕುಂದಿ ಹೋಗ್ಲಿಕ್ಕೆ ನೀವು ಬಿಡದೆ ಆ ದೇವ್ರನ್ನ ಬಿಡುಗಡೆ ತನಕ ಕಾದುಕೊಳ್ಳಬೇಕು. ಇದು ಹೀಗೆ ಮಾಡುವಾಗ ದೇವರು ತಕ್ಕ ಸಮಯದಲ್ಲಿ ನಿಮಗೆ ಆ ಒಂದು ಕಷ್ಟದಿಂದ ಬಿಡುಗಡೆ ಕೊಡುತ್ತಾನೆ, ಶಿಕ್ಷೆ ಬಿಡುಗಡೆ ಕೊಡುತ್ತಾನೆ ಎಂಬುದೇ ಮೀಕನ್ನು ಹೇಳ್ತಾನೆ. ಈ ರೀತಿಯ ಪ್ರೇರೆ ದೀನತೆಯ ಹೃದಯ ನಿಮ್ಮಲ್ಲಿ ಬರುವುದಾದರೆ 100% ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ. ಈಗ ಹೊಸ ನಂಬಿಕೆಯನ್ನು ನೋಡ್ತೇವೆ ದೀನತೆಯ ಬಗ್ಗೆ ನೋಡೋಪ್ರೆ. ಮತ್ತೆ ಬರೋ ಸುವಾರ್ತೆ 18ನೇ ಅಧ್ಯಾಯದಲ್ಲಿ 1ರಿಂದ 4ನೇ ವಾಕ್ಯ ತನಕ, ಮಾಥ್ಯೂ ಗಾಸ್ಪಲ್ 18:1-4. ಆ ವೇಳೆಯಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು ಪರಲೋಕ ರಾಜ್ಯದಲ್ಲಿ ಯಾವನು ಹೆಚ್ಚಿನವನು ಎಂದು ಕೇಳಲು, ಆ ಚಿಕ್ಕ ಮಗುವನ್ನು ಹತ್ತಿರ ಕರೆದು ಅವರ ನಡುವೆ ನಿಲ್ಲಿಸಿ ಅವರಿಗೆ, ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲ
ಎಂಬುದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಈಗಿರುವುದರಿಂದ ಯಾವನು ಈ ಚಿಕ್ಕ ಮಗುವಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ ಅವನೇ ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವನು. ಪ್ರೇಯಸ್ಸು ಅತಿ ಸ್ಪಷ್ಟವಾಗಿ ಇಲ್ಲಿ ತನ್ನ ಶಿಷ್ಯರಿಗೆ ಪರಲೋಕ ರಾಜ್ಯಕ್ಕೆ ನೀವು ಹೋಗಬೇಕಾದರೆ, ಆ ರ್ಯಾಪ್ಚರ್ನಲ್ಲಿ ಪಾಲ್ಗೊಳ್ಳಬೇಕಾದರೆ ಅಥವಾ ಪರಲೋಕ ರಾಜ್ಯದ ಆಶೆ ಹೊಂದಿಕೊಳ್ಳಬೇಕಾದರೆ ಚಿಕ್ಕ ಮಗುವಿನಂತೆ ದೇವರ ಪ್ರತಿಯೊಂದು ವಾಕ್ಯಕ್ಕೆ ನೀವು ವಿಧೇಯ, ಪ್ರತಿಯೊಂದು ಆಜ್ಞೆಗಳಿದೆ. ಹೇಗೆ ಚಿಕ್ಕ ಮಗು ತನ್ನ ತಂದೆಯ ಮೇಲೆ ನಂಬಿಕೆ ಇಡುತ್ತಾನೆ, ಆ ಚಿಕ್ಕ ತಂದೆ ಹೇಳಿದ ಮತ್ತಿಗೆ ಅದೇ ರೀತಿಯ ಪರಲೋಕ ತಂದೆಯ ಮುಂದೆ ಚಿಕ್ಕ ಮಗುವಂತೆ ದೇವರ ಪ್ರತಿಯೊಂದು ಆಜ್ಞೆಗಳ ವಿದ್ಯರಾಗಿ ನಡೆಯುವುದಾದರೆ ಮಾತ್ರವೇ ಪರಲೋಕ ರಾಜ್ಯದಲ್ಲಿ ಆ ರ್ಯಾಪ್ಚರ್ನಲ್ಲಿ ಇನ್ನು ಪಾರಾಗುತ್ತೀರಿ, ಪರಲೋಕ ರಾಜ್ಯದೆಲ್ಲ ಆಶೀರ್ವಾದ ಹೊಂದಿಕೊಳ್ಳುತ್ತೀರಿ, ಪರಲೋಕ ಸೆಟ್ ಆಗ್ತೀರಿ ಎಂಬುದಾಗಲೇ ಇದು ಆಗಿದೆ ದೀನತೆಯ ಹೃದಯ. ಇದು ಪ್ರೇರೆ ದೇವರಿಗೆ ಬೇಕು. ಇಂಥ ಒಂದು ಲಕ್ಷಿತ ದಾವಿದನು ಹೇಳ್ತಾನೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ ಪ್ರೇರೆ, ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 5-9 ವಾಕ್ಯ ತನಕ, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನ ದೇವ ಸ್ವರೂಪನಾಗಿದ್ದರೂ ದೇವರೇ ಸರಿ ಸಮನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಳ್ಳನು ಎಂದೆನಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಶಿಲುಬೆ ಮರಣವನ್ನು, ಅಂದರೆ ಶಿಲುಬೆ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠದ ಹೆಸರನ್ನು ಅದನ್ನು ದಯ ಪಾಲಿಸಿದ್ದಾನೆ. ಅಪೊಸ್ತಲನಾದ ಅತಿಸ್ಪರ್ತಾನೆ, ಕ್ರಿಸ್ತ ಯೇಸುವಿನಲ್ಲಿದ್ದ ಮನಸ್ಸು ನಿಮ್ಮಲ್ಲಿಯೂ ಇರಬೇಕು. ಪ್ರೇ ಈ ಭೂಲೋಕದ ಯೇಸು ಕ್ರಿಸ್ತನು ತನ್ನ ತಂದೆ ಚಿತ್ತಕ್ಕೆ ಸಂಪೂರ್ಣ ವಿಧೇಯನಾದನು. ಪ್ರೇರೆ ಆ ಶಿಲುಬೆ ಮರಣವನ್ನು ಹೊಂದುವಷ್ಟು ವಿಧೇಯನಾದನು. ಈ ವಿಧೇಯತೆಯನ್ನು ದೇವರು ತನ್ನ ಮಗನಲ್ಲೂ ಬಯಸುವುದಾದರೆ ಇದು ನಮ್ಮಲ್ಲಿ ಎಷ್ಟು ಮಟ್ಟಿಗೆ ಬಯಸಲಿಕ್ಕೆ ಅದಷ್ಟು ಈ ವಾಕ್ಯವನ್ನು ಕೇಳಿದವರು ಥಿಂಕ್ ಮಾಡಿ ಪ್ರೇರೆ. ತಂದೆ ದೇವರು ತನ್ನ ಒಬ್ಬನೇ ಮಗನನ್ನು ಆ ಒಂದು ಶಿಲುಬೆ ಮರಣ ಹೊಂದುವಷ್ಟು ಆ ವಿಧೇಯತೆ ಆ ಮಗನ ನೋಡಿದ ಅನಂತರವೇ ಆ ಮಗನಿಗೆ 9ನೇ ವಾಕ್ಯದಲ್ಲಿ ಈ ಕಾರಣ ದೇವರು ಆತನು ಅತಿ ಉನ್ನತ ಸ್ಥಾನಕ್ಕೆ ಏರಿಸಿದನು ಎಂಬುದಾಗಿ. ಹಾಗಾದರೆ ದೇವರು ತನ್ನ ಮಗನಿಗೆ ಅತಿ ಉನ್ನತ ಸ್ಥಾನವನ್ನು ಕೊಡಬೇಕಾದರೆ ತನ್ನ ಮಗನ ಪೂರ್ತಿ ವಿಧೇಯತೆ ಬಯಸಿದ. ಆಗದೆ ದೇವರ ಆತ್ಮ ಹೇಳ್ತಾನೆ, ಇವತ್ತು ನಿಮ್ಮ ಜೀವಿತದಲ್ಲಿ ಧರ್ಮಗಳ ಪುಸ್ತಕ 28:1-14 ವಾಕ್ಯದಲ್ಲಿ ನಾವು 13-14ನೇ ಆಶೀರ್ವಾದ ಓದುತ್ತೇವೆ. ಧರ್ಮಸ್ಕರ ಪುಸ್ತಕ 28ನೇ ಅಧ್ಯಾಯದಲ್ಲಿ 13 ಮತ್ತು 14ನೇ ವಾಕ್ಯ ಓದುತ್ತೇನೆ. ನಾನು ಈಗ ನಿಮಗೆ ಬೋಧಿಸುವ ಮಾತುಗಳನ್ನು ಬಿಟ್ಟು ಎಡಬಲಕ್ಕೆ ತೊಲಗದೆ ಬೇರೆ ದೇವರುಗಳನ್ನು ಅವಲಂಬಿಸದೆ ನಿಮ್ಮ ದೇವರ ಯವನ ಆಜ್ಞೆಗಳಲ್ಲೇ ಲಕ್ಷ್ಯವಿಟ್ಟು ಅವುಗಳನ್ನೇ ಅನುಸರಿಸಿ ನಡೆದರೆ ಆತ ಇತರರಿಗೆ ನಿಮ್ಮನ್ನು ಅಧೀನ ಮಾಡದೆ ಎಲ್ಲರಿಗೂ ಶಿರಸ್ನಾಗಿಯೇ ಮಾಡುವನು. ನೀವೆಲ್ಲರಿಗಿಂತಲೂ ಮೇಲರಾಗಿರುತ್ತೇವೆ, ಕೆಳರಾಗುವುದಿಲ್ಲ. ಈ ರೀತಿಯ ಒಂದು ಆಶೀರ್ವಾದ ಅಂದರೆ ಎಲ್ಲರಿಗಿಂತಲೂ ಮೇಲರಾಗಬೇಕು, ಕೆಳರಾಗೋದು ನೀವು ಯಾರಿಗೆ ಅಧೀನರಾಗಬಾರ್ದು. ಆ ರೀತಿಯ ಅತಿ ಉನ್ನತ ಆಶೀರ್ವಾದ ನಿಮಗೆ ಬೇಕು ಇರೋದಾದರೆ ಪ್ರೆ ಒಂದೇ ಕಂಡೀಷನ್ ಆಗಿದೆ ಪ್ರೆ ದೀನ ಮನಸ್ಸೆಂದರೆ ಯೇಸು ಕ್ರಿಸ್ತನು ತನ್ನ ದೇವರ ಒಬ್ಬನೇ ಮಗನು ಆದರೂ ಸಹ ದೇವರ ಮುಂದೆ ಆತನು ದೇವರ ಚಿತ್ತಕ್ಕೆ ವಿಧೇಯನಾಕೊಂಡು ಶಿಲುಬೆ ಮರಣವನ್ನು ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ಎಂದು ಅರ್ಥ, ದೇವರು ಯೇಸು ಕ್ರಿಸ್ತ ಒಂದು ವೇಳೆ ಶಿಲುಬೆಯಲ್ಲಿ ಸಾಯದಿದ್ದರೆ ಆತನ ಹೆಸರಿಗೆ ಅತಿ ಉನ್ನತ ಸ್ಥಾನವನ್ನು ಆತನಿಗೆ ಸಿಗುತ್ತಿರಲಿಲ್ಲ. ಆದರೆ ಯೇಸು ಕ್ರಿಸ್ತನು ಪರಿಪೂರ್ಣವಾಗಿ ತನ್ನನ್ನು ತಗ್ಗಿಸಿಕೊಂಡು ಮನುಷ್ಯರನ್ನು ಧರಿಸಿಕೊಂಡು ಶಿಲುಬೆಯನ್ನು ಒಂದಷ್ಟು ವಿಧೇಯತೆ. ಈ ಕಾರಣದಿಂದ ಎಂಬುದಾಗಿ ಅಪ್ಪಸ್ತಲ ಪೌಲ ಮತ್ತು ಈ ಕಾರಣದಿಂದ ಅರ್ಥಾತ್ ಆತನ ವಿಧೇಯತೆಯ ಕಾರಣದಿಂದ ದೇವರ ಅತಿ ಉನ್ನತ ಸ್ಥಾನ ಆಗದೆ. ನಿಮಗೆ ಅತಿ ಉನ್ನತವಾದ ಆಶೀರ್ವಾದ ಬೇಕು. ಎಲ್ಲ ಕುಟುಂಬಗಳಿಗಿಂತ ನಿಮ್ಮ ಕುಟುಂಬ ಮೇಲರಾಗಬೇಕು, ಯಾರಿಗೆ ಅಧೀನರಾಗಬಾರ್ದು, ಎಲ್ಲ ಸಾಲಿನ ಬಿಡುಗಡೆಯಾಗಬೇಕು. ಅದು ಈ ಆಶೀರ್ವಾದ ಸಿಗಬೇಕಾ ಪ್ರೇ ಒಂದೇ ಕಂಡೀಷನ್, ದೇವರ ವಾಕ್ಯ ದಿನ ಓದಬೇಕು, ದೇವರ ಪವಿತ್ರಾತ್ಮ ಅಂತ ಬೇಡಬೇಕು. ಪವಿತ್ರಾತ್ಮ ಇನ್ನು ಯಾವ ಕ್ಷೇತ್ರದಲ್ಲಿ ಇನ್ನು ಯಾವ ಆಜ್ಞೆ ನಾನು ವಿಧೇಯನಾಗಬೇಕು, ಪವಿತ್ರಾತ್ಮ ನನಗೆ ಕಲಿಸಿಕೊಡೋದಕ್ಕೆ ನೀವು ಆ ರೀತಿ ದಿನಾಲೂ ಪ್ರಾರ್ಥನೆ ಮಾಡುತ್ತಾರೆ. ಪವಿತ್ರಾತ್ಮನು ಹಂತವಾಗಿ ವಾಕ್ಯ ಓದುವಾಗ, ವಾಕ್ಯ ಕೇಳುವಾಗ ವಾಕ್ಯ ನಿಮ್ಮ ಮಾತನಾಡ್ತಾನೆ. ಆತನು ಪ್ರತಿಯೊಂದು ಆಜ್ಞೆ ನಿಮಗೆ ತೋರಿಸಿಕೊಡುತ್ತಾನೆ. ಪ್ರತಿಯೊಂದು ಆಜ್ಞೆಗೆ ನೀವು ವಿಧೇಯರಾಗಿ ನಡೆಯುತ್ತಾರೆ. 100% ದೇವರ ಪವಿತ್ರಾತ್ಮ ದೇವರು ನಿಮ್ಮನ್ನು ಅತಿ ಉನ್ನತ ಆಶೀರ್ವಾದ. ಅದೇ ರೀತಿ ನಾವು 28
13ನೇ ವಾಕ್ಯದಲ್ಲಿ ನೀವು ಯಾರಿಗೂ ಅಧೀನರಾಗದೆ ಎಲ್ಲರಿಗಿಂತಲೂ ಮೇಲರಾಗುತ್ತೀರಿ. ದೇವರು ಅತಿ ಉನ್ನತವಾದ ಆಶೀರ್ವಾದ ಅಬ್ರಹಾಮ್ ಈಸಾಕನ ಆಶೀರ್ವಾದ ನಿಮಗೆ ಕೊಡುವವನು ಆಗಿದ್ದಾನೆ. ಅದು ಈ ರೀತಿಯ ವಿಧೇಯತೆ ಇಲ್ಲದಿದ್ದರೆ ಮಾತ್ರ ಅಂಥ ಆಶೀರ್ವಾದ ಅಂಥ ಉನ್ನತ ಆಶೀರ್ವಾದ ಸಿಗುವುದಾಗತ್ತೆ. ಬರೀ ಇವತ್ತು ದೇವರು ಪಕ್ಷಪಾತಿಯಲ್ಲ. ತನ್ನ ಮಗನಾದ ಯೇಸು ಕ್ರಿಸ್ತ ಆ ವಿಧೇಯತೆಯನ್ನು ಆತನ ಭವಿಸಿದರೆ ನೀವು ಏನೂ ಅಲ್ಲ. ನೀವು ಪ್ರೇರೆ ದೇವರ ವಾಕ್ಯದ ತಗ್ಗಿಸಿಕೊಂಡು ವಿದ್ಯಾರಾದರೆ ನಮಗೆ ಸಹ ದೇವರು ಈ ಭೂಲೋಕದಲ್ಲಿ ಅತಿ ಉನ್ನತದ ಆಶೀರ್ವಾದ ಕೊಡುವವನು ಆಗಿದ್ದಾನೆ. ಇದಕ್ಕೆ ದೀನ ಮನಸ್ಸು ಇಂಥವನು ಪರಲೋಕ ದೇವರು ಲಕ್ಷಿಸ್ತಾನೆ ಎಂಬುದಾಗಿ ದಾವೀದನು ಹೇಳುತ್ತಾನೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಪ್ರೇರೆ. ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 6ರಿಂದ 10ನೇ ವಾಕ್ಯ ತನಕ. ಜೇಮ್ಸ್ ಚಾಪ್ಟರ್ 4 ವರ್ಸ್ 6 to 10 ವರ್ಸ್. ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ, ಆದ್ದರಿಂದ ದೇವರ ಅಹಂಕಾರಿಗಳನ್ನು ಎದುರಿಸ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸ್ತಾನೆ ಎಂದು ಶಾಸ್ತ್ರ ಹೇಳ್ತದೆ. ಇಲ್ಲಿ ಯಾಕೆ ಅತಿಶಯಿಸ್ತಾನೆ? ದೇವರ ಅಹಂಕಾರಿಗಳು. ಅಹಂಕಾರಿ ಅಂದರೆ ಯಾರು ದೇವರ ಆಜ್ಞೆಗೆ ಅವಿಧರಾಗ್ತಾರೋ, ಯಾರು ಪ್ರಾರ್ಥನೆ ಮಾಡೋದಿಲ್ಲವೋ ಬರೀ ಅವರಿಗೆ ಅಹಂಕಾರಿಗಳು ಹೇಳ್ತಾರೆ. ಈ ಅಹಂಕಾರಿಗಳನ್ನು ದೇವರು ಎದುರಿಸ್ತಾನೆ. ಬರೀ ಅಹಂಕಾರಿಯಿಂದ ಯಾರು ಆತ್ಮಿಕವಾಗಿ ಯಾರು ಯಾರು ಪ್ರಾರ್ಥನೆ ಮಾಡೋದಿಲ್ಲವೋ, ಯಾರು ದಿನಾಳು ದೇವರ ವಾಕ್ಯಕ್ಕೆ ವಿಧೇಯರಾಗುವುದಿಲ್ಲವೋ ಇವರನ್ನು ಆತ್ಮಿಕ ಅಹಂಕಾರಿಗಳು ಹೇಳ್ತಾರೆ. ಈ ಅಹಂಕಾರಿಗಳನ್ನು ದೇವರು ಎದುರು ಶಿಕ್ಷಿಸ್ತಾನೆ. ಆ ದೀನರ ಕೃಪೆ ನೋಡಿದ್ರೆ ದೀನ ಅಂದರೆ ಯಾರು ದಿನಲ್ಲೂ ಪ್ರಾರ್ಥನೆ ಮಾಡುತ್ತಾರೋ, ಹಾಗೆ ದಿನ ದೇವರ ವಾಕ್ಯ ಓದುತ್ತಾರೋ, ದೇವರ ವಾಕ್ಯವಿದ್ದ ಅವರ ಮೇಲೆ ದೇವರ ಕೃಪೆ ಎಲ್ಲ ರೀತಿಯ ಆಶೀರ್ವಾದಗಳನ್ನು ದೇವರವರಿಗೆ ಅನುಗ್ರಹ ಮಾಡ್ತಾನೆ. ಅಥವಾ ಜನರು 28 1-14 ವಾಕ್ಯದಲ್ಲಿರುವ ಎಲ್ಲ ಆಶೀರ್ವಾದವರಿಗೆ ಅನುಗ್ರಹಿಸ್ತಾನೆ. ಯಾವ ದೇವರ ವಾಕ್ಯಕ್ಕೆ ವಿಧೇಯರಾಗುತ್ತಾರೆ, ಯಾವುದನ್ನೆಲ್ಲ ಪ್ರಾರ್ಥನೆ ಮಾಡ್ತಾರೆ, ದೇವರ ವಾಕ್ಯ ಓದುತ್ತಾರೆ ಅವರಿಗೆ ಎಂಬುದಾಗಿ ಇದು ಅರ್ಥವಾಗಿದೆ ಪ್ರೇರೆ. ಏನ ವಾಕ್ಯದಲ್ಲಿರ್ತದೆ? ಈಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗೋನು. ಇಲ್ಲಿ ನೋಡಿ, ಸೈತಾನನು ನಿಮ್ಮ ಜೀವಿತದಲ್ಲಿ ನಿಮಗೆ ಆಕ್ರಮಣ ಮಾಡುವಾಗ, ನಿಮಗೆ ಕಷ್ಟ ತರುವಾಗ, ನಿಮಗೆ ಶೋಧನೆ ತರುವಾಗ, ನಿಮಗೆ ರೋಗವನ್ನು ತರುವಾಗ ಆತನನ್ನು ಎದುರಿಸಲೇಬೇಕಾದರೆ ಒಂದೇ ಕಂಡೀಷನ್ ಪ್ರೇರೆ, ದೇವರ ಪ್ರತಿಯೊಂದು ಆಜ್ಞೆಗೆ ನೀವು ವಿಧೇಯರಾಗಬೇಕು. ಮತ್ತು ಸೈತಾನ ಹೇಳಬೇಕು, ಸೈತಾನನೇ ನಿನಗೆ ಸಂಬಂಧವಾದ ಯಾವ ಪಾಪ ನನ್ನಿಲ್ಲ, ನೀನು ನನ್ನನ್ನು ಬಿಟ್ಟು ಹೋಗು, ನನ್ನ ಕುಟುಂಬದಿಂದ ಬಿಟ್ಟು ಹೋಗು, ರೋಗವೇ ನನ್ನ ಸಣ್ಣ ಬಿಟ್ಟು ಹೋಗು, ಬಡತನವೇ ನನ್ನ ಬಿಟ್ಟು ಹೋಗು ಎಂದು ನೀವು ಅಪ್ಪಣೆ ಕೊಡುವುದರೆ 100% ಸೈತಾನನು ನಿಮ್ಮ ಶರೀರವನ್ನು ನಿಮ್ಮನ್ನು ಬಿಟ್ಟು ಓಡಿ ಹೋಗುತ್ತಾನೆ ಎಂದು ಯಾಕಂಬ. ಒಂದು ವೇಳೆ ನೀವು ದೇವರ ವಾಕ್ಯ ಅವಿಧರಾಗಿಕೊಂಡು ನಡೆಯುವುದಾದರೆ, ಎಷ್ಟೋ ನಿಮ್ಮ ಬಾಯಿಂದ ಅಪ್ಪಣೆ ಕೊಟ್ಟರು, ಎಷ್ಟೋ ವಾಗ್ದಾನ ಅರಿಕೆ ಮಾಡಿ ಸೈತಾನ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಸೈತಾನನು ನಿಮ್ಮನ್ನು ಬಿಟ್ಟು ಓಡಿ ಹೋಗಬೇಕು, ಆತನನ್ನು ಎದುರಬೇಕು. ಒಂದೇ ಕಂಡೀಷನ್, ದೇವರ ಪ್ರತಿಯೊಂದು ಆಜ್ಞೆಗಳಿಗೆ ವಿಧೇಯರಾಗಬೇಕು. ಮತ್ತು ಸೈತಾನ ಹೇಳಬೇಕು, ಸೈತಾನನೇ ನಿನಗೆ ಸಂಬಂಧವಾದ ಯಾವ ಪಾಪವೂ ನನ್ನಿಲ್ಲ, ನಿನಗೆ ಸಂಬಂಧವಾದ ಯಾವ ಅವಿಧಿ ನನ್ನಿಲ್ಲ. ನೋಡು, ನಾನು ನಿನ್ನ ದೇವರ ಆಜ್ಞೆಗೆ ವಿಧೇಯನಾಗಿದ್ದೇನೆ, ನೋಡು ಇದು ವಾಗ್ದಾನ ಎಂದು ಹೇಳುವಾಗ ಆತನು ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ ಎಂಬುದಾಗಲಿ. ಯಾಕೋಬನಿಂದ ಆತ ನಿಮ್ಮನ್ನು ಅಟ್ಯಾಕ್ ಮಾಡಿ ಒಂದು ವೇಳೆ ಬಂದರು 7 ದಾರಿಗಳಿಂದ ಆತನು ಓಡಿ ಹೋಗ್ತಾನೆ. ಮತ್ತು ಆತನು ನಿಮ್ಮ ಮುಂದೆ ಶತ್ರುಗಳು ನಿಮ್ಮ ಮುಂದೆ ಮುದುರಿ ಬೀಳುತ್ತಾರೆ. ಇದು ನಿಮಗೆ ಕೊಡಪಟ್ಟ ಅಧಿಕಾರ. ಅದೇ ಅವಿಧೇಯತೆ ಇದ್ದುಕೊಂಡು ಎಷ್ಟು ವಾಗ್ದಾರಿಕೆ ಮಾಡಿದ್ರು ಅಲ್ಲಿ ಅಧಿಕಾರ ಕಾರ್ಯವಾಗುವುದಿಲ್ಲ. ಇವತ್ತು ಅನೇಕರು ತುಂಬ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ, ತುಂಬ ವಾಗ್ದಾನ ಅರಿಕೆ ಮಾಡ್ಬೋದು, ತುಂಬ ರೀತಿಯಲ್ಲಿ ಬಂಧಿಸಬಹುದು. ಎಷ್ಟು ವಿಧೇಯತೆ ಇಲ್ಲವೋ ಅಷ್ಟು ಅದರಲ್ಲಿ ಅಧಿಕಾರ ಇರುವುದಿಲ್ಲ. ವಿಧೇಯತೆ ಉಂಟು, ನಿಮ್ಮ ಮಾತಿಗೆ ಅಧಿಕಾರ ಉಂಟು, ಅಲ್ಲಿ ಸೈತಾನನ್ನು ಬಿಟ್ಟು ಓಡಿ ಹೋಗ್ತಾನೆ. 8ನೇ ವಾಕ್ಯ ನೋಡುವ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ನಿಮ್ಮ ಸಮೀಪಕ್ಕೆ ಬರೋನು. ಎಷ್ಟು ನೀವು ಗಂಟೆ ಪ್ರಾರ್ಥನೆ ಮಾಡ್ತೀರೋ ಅಷ್ಟು ಗಂಟೆ ದೇವಸ್ಥಾನದಲ್ಲಿ ಕೂತ್ಕೊಳ್ತು ಪ್ರಾರ್ಥನೆ, ಅಷ್ಟು ದೇವರ ಪ್ರಸನ್ನತೆ ನೀವು ಅನುಭವ ಮಾಡ್ತೀರಿ. ಇದು ದೀನ ಹೃದಯ ಉಳ್ಳವರು ಮಾತ್ರವೇ ಅತಿ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಾರೆ, ಅತಿ ಹೆಚ್ಚು ಅವರ ಪ್ರಸನ್ನ ಅನುಭವ ಮಾಡ್ತಾರೆ. ಆ ದೇವರ ಪ್ರಸನ್ನತೆ ಅನುಭವಿಸುವಾಗ ದೇವರ ವಾಕ್ಯವನ್ನು ಸಹ ಓದುವವರಾಗಬೇಕು, ಧ್ಯಾನ ಮಾಡೋರು. ಆಗ ನೋಡಿದ್ರೆ ಪಾಪಿಗಳಲ್ಲಿ ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ, 2 ಮನಸ್ಸು ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ, ದುಃಖಿಸಿರಿ, ಗೋಳಾಡಿರಿ, ಕಣ್ಣೀರಿಡಿರಿ, ನಗುದಿ ಬಿಟ್ಟು ಗೋಳಾಡಿರಿ, ಸ್ವಂತ ಬಿಟ್ಟು ಮನಗುಂದಿದವರಾಗಿರಿ. ಇದರ್ಥ ದೇವರ ಮುಂದೆ ದೀನರಾಗುವುದರ್ಥೇನು? ನೀವು ಅತಿ ಹೆಚ್ಚಾಗಿ ನೀವು ಪ್ರಾರ್ಥನೆ ಮಾಡುವವರಾಗಬೇಕು, ಅತಿ ದೇವರ ಓದುವವರು, ಧ್ಯಾನ ಮಾಡುವವರಾಗಬೇಕು. ಯಾವಾಗ ನೀವು ಪ್ರಾರ್ಥನೆ ಜಾಸ್ತಿ ಮಾಡ್ತೀರೋ
ಜಾಸ್ತಿ ವಾಕ್ಯ ಓದ್ತಿರೋ ಆ ವಾಕ್ಯ ನಿಮ್ಮಲ್ಲಿರೋ ಪ್ರತಿಯೊಂದು ಪಾಪಗಳನ್ನು ನಿಮ್ಮಲ್ಲಿ ಅಪರಿಶುದ್ಧಿ ತೋರಿಸ್ಕೊಡುವಾಗ ನೀವು ಕಣ್ಣೀರಿಡ್ತಿರೋ, ಪಶ್ಚಾತ್ತಾಪಡುತ್ತೀರೋ, ಅಯ್ಯೋ ನಾನು ಹೊಲಸ್ತು ಅಯ್ಯೋ ನಾನು ಹೊಲಸು ತುಟ್ಟಿಯೋನು, ಈ ರೀತಿ ಪಶ್ಚಾತ್ತಾಪಡುತ್ತೀರೋ, ಅಯ್ಯೋ ಎಂದು ಕೂಗುತ್ತೀರೋ, ಆ ಪಾಪದ ಬಿಟ್ಟು ಬಿಡುತ್ತೀರೋ. ಮತ್ತು ಹತ್ತಿನ ವಾಕ್ಯದ ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗ ನಿಮ್ಮ ಮೇಲೆ ಹಾಕ್ತಾರೋ. ದೇವರ ಪ್ರತಿಯೊಂದು ವಾಕ್ಯಕ್ಕೆ ಮುಂದೆ ನೀವು ತಗ್ಗಿಸ್ಕೊಳ್ತಾರೋ, ದೇವರ ಪ್ರತಿಯೊಂದು ಆಜ್ಞೆಗೆ ಬಿದ್ದರು. ಆಗ ದೇವರ ಹಸ್ತವು ಪ್ರೇರೆ ನಿಮ್ಮ ಎಲ್ಲ ಕಷ್ಟ ಮತ್ತು ತಿಪ್ಪೆಯಿಂದ, ರೋಗದಿಂದ, ವ್ಯಾಧಿಯಿಂದ, ಬಡತನದಿಂದ, ಕೊರತೆಯಿಂದ, ಸಾಲಿನಿಂದ ನಿಮಗೆ ಬಿಡುಗಡೆ ಕೊಟ್ಟು ನಿಮ್ಮ ಜೊತೆ ಅದ್ಭುತಗಳನ್ನು, ಆಶೀರ್ವಾದಗಳನ್ನು, ನಿಮಗೆ ಎಲ್ಲ ನಿಮ್ಮ ಪ್ರಾರ್ಥನೆ ಉತ್ತರಗಳನ್ನು, ದೇವರ ದಯೆಯನ್ನು ನಿಮಗೆ ದೇವರು ಕೊಡುತ್ತಾನೆ. ನೀವು ಬೇಡಿಕೊಂಡ ಅತಿ ಹೆಚ್ಚಾಗಿ ಹೊಂದುತ್ತೀರಿ, ನೀವು ನಿರೀಕ್ಷಿಕೊಂಡು ಜಾಸ್ತಿ ಒಂದು. ಯಾಕಂದರೆ ಈ ರೀತಿಯ ದೀನ ಹೃದಯ ದೇವರು ಪರಲೋಕದಲ್ಲಿದ್ದಾನೆ. ಪರಲೋಕದಲ್ಲಿ ಸಿಂಹಾಸನ ಆತನ ಪರಲೋಕದಿಂದ ಈ ಭೂಮಿಯನ್ನು ದೃಷ್ಟಿಸಿಕೊಂಡು ದೀನರನ್ನು ರಕ್ಷಿಸ್ತಾನೆ. ಅದೇ ಗರ್ವಿಷ್ಠರು ಯಾರು ಪ್ರಾರ್ಥನೆ ಮಾಡೋದಿಲ್ಲ, ದೇವರ ವಾಕ್ಯವನ್ನು ಓದುವುದಿಲ್ಲ, ದೇವರ ವಾಕ್ಯಕ್ಕೆ ಯಾರು ವಿಧೇಯರಾಗುವುದಿಲ್ಲ, ಇವರೇ ಗರ್ವಿಷ್ಠರು. ಈ ಗರ್ವಿಷ್ಠರಿಗೆ ದೇವರು ಗುರುತು ಹಿಡಿದುಕೊಂಡು ಅವರಿಗೆ ಶಿಕ್ಷೆ ಬರ್ತದೆ. ಅದು ಯಾರು ತಗ್ಗಿಸ್ತಾರೋ, ಯಾರು ಪ್ರಾರ್ಥನೆ ಮಾಡ್ತಾರೋ, ವಾಕ್ಯ ಓದುತ್ತಾರೋ, ವಾಕ್ಯಕ್ಕೆ ವಿಧೇಯರಾಗ್ತಾರೋ ಪ್ರೇರೆ, ಇವರು ತಗ್ಗಿಸಿಕೊಳ್ಳುವರು, ಇವರು ದೀನವರು. ಇಂಥವ್ರ ಮೇಲೆ ದೇವರ ಕರುಣೆ, ದೇವರ ದಯೆ, ಆಶೀರ್ವಾದ ಅವರಿಗೆ ದೇವರು ಕೊಡುತ್ತಾನೆ ಎಂಬುದಾಗಿ ಅಲ್ಲಿ ದಾವೀದನು ಹೇಳ್ತಾನೆ. ಯೋಹನ ಮಹೋನ್ನತನು, ಆತನು ದೀನರು ರಕ್ಷಿಸಲು ಇದಾರ್ಥವಾಗಿದೆ. ದೇವರ ನಮಗೆ ಸ್ತೋತ್ರವಾಗಲಿ ಪ್ರೇರೆ. ಈ ನಿಮಗೆ ಉತ್ತೀರ್ಣವಾಗುವುದರೆ ಈ ಯೂಟ್ಯೂಬ್ನ ಅನೇಕ ಶೇರ್ ಮಾಡಿ ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಯೇಸುವನ್ನು ಸ್ತೋತ್ರ ಕೊಂಡಾಡ್ತೇನೆ. ಈ ಸಲ ಪ್ರತಿ ವೀಕ್ಷಕರಿಗೆ ದೇವ ಆ ಒಂದು ವಿಧೇಯತೆ ಹೃದಯ ದೇವ ಕೊಡು, ಆ ಪ್ರಾರ್ಥನೆ ಮಾಡುವಂಥ ಹೃದಯ ಕೊಡು, ವಾಕ್ಯ ಅತಿ ಹೆಚ್ಚು ಓದಿ ಧ್ಯಾನ ಮಾಡೋ ಹೃದಯ ಕೊಡು ದೇವ. ಆ ದೀನ ಮನಸ್ಸು ಕೊಟ್ಟು ನಿನ್ನ ವಾಗ್ದ ಮೇಲೆಲ್ಲ ಆಶೀರ್ವಾದಗಳನ್ನು ದೇವ, ನಿನ್ನ ಕೃಪೆಯನ್ನು, ನಿನ್ನ ಅನುಗ್ರಹವನ್ನು ಅವರೆಲ್ಲ ಕಷ್ಟಗಳಿಂದ, ಸಾಲದಿಂದ, ರೋಗದ ವ್ಯಾಧಿ ಬಿಡುಗಡೆ ಕೊಡಬೇಕು ನಾನು ಬೇಡಿಕೊಳ್ತೇನೆ. ಈ ಸಲ ಪ್ರತಿ ನಿನ್ನ ಆಶೀರ್ವಾದವನ್ನು ಬಿಡುತ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ, ಆಮೇನ್. ನಾನು ತ್ಯಜ ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಅನುನ್ನತಿಯು ಸದಾ ಕಾಲವು ಈ ನೋಡೋ ಪ್ರತಿ ಇರಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವ್ರನ್ನ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್.